ಹಾಯ್ ಫ್ರೆಂಡ್ಸ್ ನಮಸ್ಕಾರ. ಫ್ರೆಂಡ್ಸ್, ತುಂಬಾ ದಿನದಿಂದ ಹೇಳ್ತಾ ಇದ್ದೆ, ತುಂಬಾ ದಿನ ಅಂದ್ರೆ ಡೈಲಿ ನಾನು ಲೈವ್ ಎಲ್ಲ ಕೂಡ ಕವರ್ ಮಾಡಿದ್ದೀನಿ. ಬಟ್ ಎಲ್ಲರೂ ಏನ್ ಕೇಳ್ತಾ ಇದ್ರಿ ಅಂದ್ರೆ ಸೆಲ್ಲಿಂಗ್ ಯಾವ ತರ ಮಾಡೋದು, ಸೊ ಪ್ಲಸ್ ಎಡ್ಜಿಂಗ್ ಯಾವ ತರ ಮಾಡೋದು, ಯಾವ ಬ್ರೋಕರ್ಸ್ ಯೂಸ್ ಮಾಡಬೇಕು, ಸೆನ್ಸಿಬಲ್ ಯಾವ ತರ ಯೂಸ್ ಮಾಡೋದು ಅಂತೇಳಿ. ಸೊ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತೀನಿ ಅಂದ್ರೆ ನಾನು ಈ ವಿಡಿಯೋ ನೋಡ್ತೀರಾ ಎಂಬ ಒಂದು ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಮತ್ತೆ ನನಗೆ ಡೌಟ್ಸ್ ಕೇಳಬೇಡಿ. ಈ ವಿಡಿಯೋ ನೋಡಿ ನಿಮ್ಗೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಮಾಡೋ ತರ ಪ್ರತಿ ಒಂದನ್ನು ಕೂಡ ನನಗಾಗಿರೋ ಅನುಭವ ಅಂದ್ರೆ ನನಗೆ ಏನ್ ಬೇಕಾಗುತ್ತೆ ನನಗೆ ಗೊತ್ತಿರುತ್ತಲ್ವಾ, ನಾನು ಕೂಡ ಟ್ರೇಡರ್ ಅಲ್ವಾ. ಸೊ ಅದನ್ನೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬೇರೆಯವರು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಮಾಡ್ತಾ ಇದ್ರೆ, ಬೈಯಿಂಗ್ ಅಲ್ಲಿ ಲಾಸ್ ಆಗ್ತಾ ಇದ್ರೆ ಅಂದ್ರೆ ಸಾರಿ ತಿಳಿಸ್ಬಿಟ್ಟು ಹೇಳಿ. ಖಂಡಿತವಾಗ್ಲೂ ಬೈಯಿಂಗ್ ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ, ಸೆಲ್ಲಿಂಗ್ ಮಾಡಿ ಅಂತ. ಸೆಲ್ಲಿಂಗ್ ಕೂಡ ಮೇಕ್ ಆಪ್ಷನ್ ಮಾಡಬೇಡಿ, ಎಡ್ಜಿಂಗ್ ಮಾಡಿಕೊಂಡು ಸೆಲ್ಲಿಂಗ್ ಮಾಡಕ್ಕೆ ಹೇಳಿ. ಸೊ ಅದಕ್ಕೊಂದು ಕೆಲವೊಂದು ಟಿಪ್ಸ್ ಅನ್ನ ನಾನು ಹೇಳ್ತೀನಿ ಇವತ್ತೊಂದು ವಿಡಿಯೋದಲ್ಲಿ. ಸೊ ಅಡ್ಜಸ್ಟ್ಮೆಂಟ್ ಕೂಡ ಸ್ವಲ್ಪ ಕವರ್ ಮಾಡ್ತೀನಿ, ಮತ್ತೆ ರಿಸ್ಕ್ ಅಂಡ್ ರಿವಾರ್ಡ್ಸ್ ಯಾವ ತರ ಸೆಟ್ ಮಾಡ್ಬೇಕನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತಕ್ಕಂಥ ಒಂದು ಕೆಲವೊಂದು ಪಾಯಿಂಟ್ಸ್ ನಿಮಗೆ ಅರ್ಥ ಆಗಲ್ಲ, ಆಗ ಮತ್ತೆ ನೀವು ನಾಳೆ ನನಗೆ ಡೌಟ್ಸ್ ಕೇಳ್ತೀರಾ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ನಾವು ಜಿರೋದ ಅಕೌಂಟ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಸೆನ್ಸಿಬಲ್ ಕೂಡ ಇದೆ, ಸ್ಟಾಕ್ ಮಾರ್ಕ್ ಇದೆ. ಸೊ ಈ ಮೂರಲ್ಲೂ ಕೂಡ ಇವತ್ತು ಟೆಸ್ಟಿಂಗ್ ಮಾಡಿ ನಾನು ನಿಮಗೆ ವಿಡಿಯೋನ ಕವರ್ ಮಾಡ್ತೀನಿ. ಸೊ ಒಂದು ನಿಮಿಷ ಫ್ರೆಂಡ್ಸ್, ಇದನ್ನ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಕ್ಲಿಯರ್ ಮಾಡ್ಕೊಂಡಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದು ರೀಸೆಂಟ್ ಆಗಿ ಬಂದಿದ್ದೀನಿ ನಾನು. ಫ್ರೆಂಡ್ಸ್, ಈಗ ಮೊದಲದಾಗಿ ಏನಂದ್ರೆ ಪ್ರೀಮಿಯಂ ಮೂಮೆಂಟ್ಸ್ ಕಮ್ಮಿ ಇರುತ್ತಲ್ವಾ, ಅಂದ್ರೆ ಎಕ್ಸ್ಪೈರಿ ಡೇ ದಿನ. ಸೊ ಎಕ್ಸ್ಪೈರಿ ಡೇ ದಿನ ಪ್ರೀಮಿಯಮ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಸೊ ಡಿಪೆಂಡ್ ಅಪಾನ್ ವಿಕ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಂಡಿಯಾ ವಿಕ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಇಂಡಿಯಾ ವಿಕ್ಸ್? ನೋಡಿ, ಇಲ್ಲಿ ಕಾಣಿಸ್ತಾ ನೋಡಿ. ಈ ಇಂಡಿಯಾ ವಿಕ್ಸ್ ಅನ್ನ ನೋಡಿ ನಾವು ಸೆಲ್ಲಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಇಂಡಿಯಾ ವಿಕ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ನಿಮಗೆಲ್ಲ ಗೊತ್ತಿರಲಿ, ಇಂಡಿಯಾ ವಿಕ್ಸ್ ನೆಗೆಟಿವ್ ಇದ್ರೆ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ, ಮಾರ್ಕೆಟ್ ಪಾಸಿಟಿವ್ ಇದೆ ಅಂದ್ರೆ ಇಂಡಿಯಾ ವಿಕ್ಸ್ ನೆಗೆಟಿವ್ ಇರುತ್ತೆ. ಇದು ಒಂದ್ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಕೆಲವೊಂದು ಟೈಮ್ ಇದು ಪಾಸಿಟಿವ್ ಅದು ಪಾಸಿಟಿವ್ ಇರುತ್ತೆ. ಏನ್ ಸರ್ ನೀವು ಹೇಳಿ ಸುಳ್ಳಾಯ್ತಲ್ಲ ಅಂತ ಕೇಳಿ, ಅದು ತುಂಬಾ ರೇರ್ ಕೇಸ್ ಅಲ್ಲಿ ಇರುತ್ತೆ ಆ ತರ. ಅದಕ್ಕೆ ರೀಸನ್ ನನಗೂ ಗೊತ್ತಿಲ್ಲ, ಎಲ್ಲದೂ ಕೂಡ ರೀಸನ್ ನಾನು ಹುಡ್ಕೊಂಡು ಹೋಗಕ್ ಆಗಲ್ಲ. ಸೊ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳ್ಸಕ್ ಇಷ್ಟಪಡ್ತೀನಿ ಅಷ್ಟೇ. ಸೊ ಇದು ಒಂದು ನೆಗೆಟಿವ್ ಇದ್ರೆ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ, ಮಾರ್ಕೆಟ್ ಪಾಸಿಟಿವ್ ಇದ್ರೆ ಇದು ನೆಗೆಟಿವ್ ಇರುತ್ತೆ. ಸೊ ಎಕ್ಸಾಂಪಲ್ ಹೇಗೆ ಅಂದ್ರೆ, ಇಂಡಿಯಾ ವಿಕ್ಸ್ ನೆಗೆಟಿವ್ ಇತ್ತಂದ್ರೆ ನೀವು ತಿಳ್ಕೊಳ್ಳಿ ಅವತ್ತು ಬುಲ್ಲಿಶ್ ಇದೆ ಅಂತ. ಇಂಡಿಯಾ ವಿಕ್ಸ್ ಪಾಸಿಟಿವ್ ಇದೆ ಅಂದ್ರೆ ಅವತ್ತು ಅರ್ಥ ಮಾಡ್ಕೊಳ್ಳಿ ನೆಗೆಟಿವ್ ಬೇರಿಶ್ ಮೂಮೆಂಟ್ ಇದೆ ಅಂತ ಅರ್ಥ. ಸೊ ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಕ್ಕಂಥ ಸ್ಟ್ರಾಟಜಿ ಸೆಲ್ಲಿಂಗ್ ಯಾವ ರೀತಿ ಮಾಡಬೇಕು ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕವರ್ ಮಾಡಿದ್ದೀನಿ. ಇವತ್ತು ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಸೆಲ್ಲಿಂಗ್ ಮತ್ತು ವಿತ್ ಎಡ್ಜಿಂಗ್ ನಾನು ಮಾಡೋದು ತುಂಬಾ ಅಂದ್ರೆ 100 ಡೇಸ್ ಅಲ್ಲಿ 90 ದಿನನೂ ಕೂಡ ಐರನ್ ಫ್ಲೈ ಸ್ಟ್ರಾಟಜಿನೇ ಮಾಡ್ತೀನಿ. ನಾನು ಐರನ್ ಫ್ಲೈ ಸ್ಟ್ರಾಟಜಿನ ಏನಕ್ಕೆ, ಯಾವಾಗ, ಯಾವತ್ತು, ಯಾವ ಇಂಡೆಕ್ಸ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಸೊ ಫ್ರೆಂಡ್ಸ್, ಇದು ನೋಡಿ ಸೆನ್ಸಿಬಲ್ ಅಂತಂದೇಳಿ. ಸೊ ನೀವು ಯಾವುದೇ ಬ್ರೋಕರ್ಸ್ ಯೂಸ್ ಮಾಡಿ, ಸೊ ನಿಮಗೆ ಒಂದು ಸೆನ್ಸಿಬಲ್ ಅಕೌಂಟ್ ಕಂಪಲ್ಸರಿ ಬೇಕಾಗುತ್ತೆ. ಸೆನ್ಸಿಬಲ್ ಅಕೌಂಟ್ ಇಲ್ದಲೆ ನೀವು ಎಡ್ಜಿಂಗ್ ವಿತ್ ಸೆಲ್ಲಿಂಗ್ ಅನ್ನ ಮಾಡಕ್ ಆಗಲ್ಲ. ಸೊ ಮಾಡ್ಬೋದು, ಬಟ್ ನಿಮಗೆ ನನ್ನ ಪ್ರಾಫಿಟ್ ಏನು, ಲಾಸ್ ಏನು, ನನ್ನ ಬ್ರೇಕ್ ಇವನ್ ಏನು ಅಂತ ಅರ್ಥ ಆಗಲ್ಲ. ಸೊ ಆ ಒಂದು ಮತ್ತೆ ನೀವು ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಮಾಡ್ಬೇಕಾಗುತ್ತೆ. ಆ ರೀಸನ್ಗೋಸ್ಕರ ನೀವು ಬೆಟರ್ ಅಂದ್ರೆ ಸೆನ್ಸಿಬಲ್ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಲಾಸ್ ಎಷ್ಟಿದೆ, ಬ್ರೇಕ್ ಇವನ್ ಪಾಯಿಂಟ್ ಎಲ್ಲಿದೆ, ನಾವು ಎಷ್ಟಕ್ಕೆ ಬೈ ಮಾಡಿದೆ, ಎಲ್ಲಿಗೆ ಹೋದ್ರೆ ಲಾಸ್ ಆಗುತ್ತೆ, ನನ್ನ ಲಾಸ್ ಎಷ್ಟಿದೆ. ಸೊ ಪ್ರತಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಎಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಇದರಲ್ಲಿ ಸೆನ್ಸಿಬಲ್ ಅಲ್ಲಿ ತುಂಬಾ ಐಡಿಯಾ ಸಿಗುತ್ತೆ. ಹಾಗಾಗಿ ಈ ಸೆನ್ಸಿಬಲ್ ಅನ್ನ ಯೂಸ್ ಮಾಡೋದು ನೀವು ಬೆಟರ್ ಫ್ರೆಂಡ್ಸ್. ಸೊ ಇದು ಫಸ್ಟ್ ಪಾಯಿಂಟ್. ನಾವು ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಸೆನ್ಸಿಬಲ್ ಅನ್ನ ಯೂಸ್ ಮಾಡೋದು ಫಸ್ಟ್ ಪಾಯಿಂಟ್. ಸೆನ್ಸಿಬಲ್ ನೀವು ಕಂಪಲ್ಸರಿ ಬೇಕೇ ಬೇಕು. ಸೆನ್ಸಿಬಲ್ ಅಂತಂದ್ರೆ ಜಿರೋದಾ ಮತ್ತೆ ಏಂಜಲ್ ಒನ್ ಯೂಸರ್ಸ್ಗೆ ಫ್ರೀ ಇರುತ್ತೆ. ಬೇರೆ ಯಾವುದೇ ಯೂಸರ್ಸ್ ಇಂದ ನೀವು ಲಾಗಿನ್ ಹಾಕಿದ್ರೆ 1 ವರ್ಷಕ್ಕೆ 5,000 ಸಮಥಿಂಗ್ ಇದೆ, ಆ ಫೀಸ್ ಅನ್ನು ನೀವು ಪೇ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ರ ಜಿರೋದಾ ಅಕೌಂಟ್ ಇಲ್ಲ ಅಂದ್ರೆ ಪ್ಲೀಸ್ ನನಗೆ ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ಲಿಂಕ್ ಅನ್ನ ಕಳಿಸ್ತೀನಿ. ಸೊ ನನ್ನ ಒಂದು ಲಿಂಕ್ ಮುಖಾಂತರ ನೀವು ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದರಿಂದ ಏನ್ ಬೆನಿಫಿಟ್ ಅಂತಂದ್ರೆ 1 ವರ್ಷ AMC ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಅಷ್ಟೇ, ಅದು ಆ ಬೆನಿಫಿಟ್ ಇದೆ. ಸೊ ಹಾಗಾಗಿ ನನ್ನ ಲಿಂಕ್ ಹೇಳಿ, ನಾನು ಲಿಂಕ್ ಅನ್ನ ಸೆಂಡ್ ಮಾಡ್ತೀನಿ, ಅದರಲ್ಲಿ ಜಿರೋದಾ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ಗ್ರೂಪ್ ಅಲ್ಲಿ ಇರ್ತಕ್ಕಂಥವರೆಲ್ಲ ನಾನು ನೋಡಿರ್ತೀರಾ, ನಾನು ಡೈಲಿ ಐರನ್ ಫ್ಲೈ ಸ್ಟ್ರಾಟಜಿನ ಮಾಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಐರನ್ ಫ್ಲೈ ಸ್ಟ್ರಾಟಜಿನ ನಾನು ರಿಸಲ್ಟ್ ಚೆನ್ನಾಗಿರ್ಬೇಕು ಅಂತಂದ್ರೆ, ರಿಸಲ್ಟ್ ಅಂದ್ರೆ ಪ್ರಾಫಿಟ್ ಜಾಸ್ತಿ ಇರಬೇಕು, ನಾನು ರಿಸ್ಕ್ ತಗೋಕ್ಕೂ ರೆಡಿ ಇದೀನಿ ಅಂದ್ರೆ ಎಕ್ಸ್ಪೈರಿ ಡೇ ದಿನ ಮಾಡಿ. ಎಕ್ಸ್ಪೈರಿ ಡೇ ದಿನ ಅಂದ್ರೆ ಯಾವ ಇಂಡೆಕ್ಸ್ ಎಕ್ಸ್ಪೈರಿ ಇರುತ್ತೋ ಅವತ್ತಿನ ದಿನ ಮಾಡಬೇಕು. ಸೊ ಎಕ್ಸಾಂಪಲ್ ನೋಡಿ, ಸೋಮವಾರದ ದಿನ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ, ಮಂಗಳವಾರ ದಿನ ಫಿನ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ, ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ಎಕ್ಸ್ಪೈರಿ ಇರುತ್ತೆ, ಗುರುವಾರ ದಿನ ನಿಫ್ಟಿ 50 ಎಕ್ಸ್ಪೈರಿ ಇರುತ್ತೆ, ಶುಕ್ರವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ. ಸೊ ಮತ್ತೆ ಒಂದು ಬ್ಯಾಂಕ್ ಎಕ್ಸ್ ಇದೆ, ಈ ಬ್ಯಾಂಕ್ ಎಕ್ಸ್ ಇಂಡೆಕ್ಸ್ ಕೂಡ ಸೋಮವಾರ ದಿನ ಎಕ್ಸ್ಪೈರಿ ಇರುತ್ತೆ. ಸೊ ಪ್ರತಿ ದಿನನೂ ಒಂದೊಂದು ಇಂಡೆಕ್ಸ್ ಎಕ್ಸ್ಪೈರಿ ಇದೆ.
ಸೊ ನಾನು ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ. ಸೊ ಫ್ರೆಂಡ್ಸ್ ಗೊತ್ತಾಗುತ್ತಲ್ಲ ನಾನು ಹೇಳೋದು, ನಾನು ರಿಸ್ಕ್ ತಗೊಳಕ್ಕೂ ರೆಡಿ ಇದ್ದೀನಿ, ಪ್ರಾಫಿಟ್ ಮಾಡೋ ಸ್ವಲ್ಪ ಅಂದ್ರೆ ರಿಸ್ಕ್ ಅಂದ್ರೆ ತುಂಬಾ ರಿಸ್ಕ್ ಅಲ್ಲ, ಮೀಡಿಯಂ ರಿಸ್ಕ್ ತಗೊಳಕ್ ನಾನು ರೆಡಿ ಇದ್ದೀನಿ ಅಂತಂದ್ರೆ ಎಕ್ಸ್ಪೈರಿ ಡೇ ದಿನ ನೀವು ಟ್ರೇಡ್ ಅನ್ನ ಮಾಡಿ. ಬೇಡ ನನಗೆ ರಿಸ್ಕ್ ತಗೊಳಕ್ ರೆಡಿ ಇಲ್ಲ ನಾನು, ಸೊ ರಿಸ್ಕ್ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರೆ ಆಪ್ಷನ್ಸ್ ನೀವು ಬಂದಿದ್ದೀರಾ ಅಂದ್ರೆ ರಿಸ್ಕೆ ಟೋಟಲಿ ತಿಳ್ಕೊಂಬಿಡಿ. ರಿಸ್ಕ್ ಇಲ್ದಂಗೆ ಯಾವುದೋ ಇಲ್ಲ, ಯಾವ ಸ್ಟ್ರಾಟಜಿನೇ ಇಲ್ಲ. ಸೊ ಸ್ವಲ್ಪ ಕಡಿಮೆ ರಿಸ್ಕ್ ಇರುತ್ತೆ. ಈಗ ನಿಫ್ಟಿ ನೋಡಿ, ನಿಫ್ಟಿ ಗುರುವಾರ ದಿನ ಎಕ್ಸ್ಪೈರಿ ಇದೆ. ಸೊ ಅದನ್ನ ಒನ್ ಡೇ ಬಿಫೋರ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಅಂದ್ರೆ ಮೀನ್ಸ್ ಹೇಳ್ತಾ ಇದ್ದೀನಿ, ನಾನು ಏನ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದ್ರೆ, ನಾನು ಅಷ್ಟೊಂದು ನನ್ನ ರಿಸ್ಕ್ ಅನ್ನ ಜಾಸ್ತಿ ತಗೊಳಕ್ ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಾಳೆ ಎಕ್ಸ್ಪೈರಿ ಯಾವ್ದಿರುತ್ತೋ ಆ ಎಕ್ಸ್ಪೈರಿ ಇವತ್ತು ಟ್ರೇಡ್ ಮಾಡಿ. ಗೊತ್ತಾಗತ್ತಲ್ವಾ, ಅರ್ಥ ಆಯ್ತಲ್ಲ? ಸೊ ಆ ತರ ಮಾಡಿದ್ರೆ ಏನ್ ಬೆನಿಫಿಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಿಫ್ಟಿ ಇರೋದು ಯಾವತ್ತು ಗುರುವಾರ ದಿನ ಎಕ್ಸ್ಪೈರಿ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ, ಅಂದ್ರೆ ಆಲ್ರೆಡಿ ಬುಧವಾರ ಅಂತ ತಿಳ್ಕೊಂಬಿಡಿ. ನನಗೆ ಇವತ್ತು ಮಂಗಳವಾರ, ಬಟ್ ಮಾರ್ಕೆಟಿಗೆ ಆಲ್ರೆಡಿ ಕ್ಲೋಸ್ ಆಗೋಗಿದೆ, ಬುಧವಾರನೇ ಲೆಕ್ಕ. ಸೊ ಮಾರ್ಕೆಟ್ ಅಲ್ಲಿ ಈ ತರ ನಾವು ಬುಧವಾರ ಕ್ರಿಯೇಟ್ ಮಾಡಿದಾಗ ನೋಡಿ, ಇದು ಒಂದು ಇದು ಸೆನ್ಸಿಬಲ್ ಯೂಸ್ ಮಾಡೋದು ಹೇಗೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ. 985 ಇದೆ ನೋಡಿ, ಇದು ಮ್ಯಾಕ್ಸಿಮಮ್ ಲಾಸ್. ನಾನು ಲೇ ಮಾಡಿದ್ದೀನಿ, ಐರನ್ ಫ್ಲೈ ಕ್ರಿಯೇಟ್ ಮಾಡಿದ್ದೀನಿ. ಮಾರ್ಕೆಟ್ ಅಲ್ಲಿ ಇದೆ 335 ಅಲ್ಲಿ ಇದೆ, ಬಟ್ ನಾನು 400 ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನು ಕಡಿಮೆ ಮಾಡ್ಬಿಡೋಣ ಒಂದು ನಿಮಿಷ. 350 ತಗೊಂಡ್ಬಿಡ್ತೀನಿ, ಆಗ ನಿಮಗೆ ಎಕ್ಸಾಕ್ಟ್ ಆಗಿ ಅರ್ಥ ಆಗುತ್ತೆ. 350 ಅನ್ನ ತಗೊಂಡಿದ್ದೀನಿ. 350 ಅಂದ್ರೆ ಇದು 500, ಇದು 250 ಹೋಗ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಎಕ್ಸ್ಪೈರಿ ಡೇ ದಿನ ನಾಳೆ ಇರ್ತಕ್ಕಂಥ ಎಕ್ಸ್ಪೈರಿನ ಇವತ್ತೇ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ. ನಾಳೆ ಇರ್ತಕ್ಕಂಥ ಟ್ರೇಡನ್ನ ಎಕ್ಸ್ಪೈರಿ ಡೇ ಟ್ರೇಡ್ ಮಾಡ್ತೇನೆ. ನನ್ನ ಲಾಸ್ 1700 ಇದೆ, ಮ್ಯಾಕ್ಸಿಮಮ್ ಲಾಸ್. ಮ್ಯಾಕ್ಸಿಮಮ್ ಪ್ರಾಫಿಟ್ 5800 ಇದೆ. ಅಂದ್ರೆ 1:4 ಅಂತ ಕರಿಬಹುದು. ಅಂದ್ರೆ 1:4 ರಿಸ್ಕ್ ರಿವಾರ್ಡ್ ರೇಷಿಯೋ ಇದೆ. ಅದನ್ನೇ ನಾನು ನೋಡಿ ಈ ತರ ಅಂದ್ರೆ ನಾನು ಆಲ್ರೆಡಿ ಇಲ್ಲಿ ಎಷ್ಟಕ್ಕೆ ಹೋಗಿದ್ದೀನಿ, 250 ಪಾಯಿಂಟ್ಸ್ ಹೋಗಿದ್ದೀನಿ. ಅದನ್ನ ಏನ್ ಮಾಡೋಣ, ಒಂದು 50 ಪಾಯಿಂಟ್ಸ್ ಮತ್ತೆ ಮುಂದೆ ತಗೊಂಡ್ಬರೋಣ. ನೋಡಿ ಫ್ರೆಂಡ್ಸ್, ಲಾಸ್ ಆದ್ರೆ 705 ರೂಪಾಯಿ, ಬಟ್ ಪ್ರಾಫಿಟ್ ಬಂದ್ರೆ 4295 ರೂಪಾಯಿ ಇದೆ. ಅಂದ್ರೆ 1:9 ರಿಸ್ಕ್ ರಿವಾರ್ಡ್ ರೇಷಿಯೋ ಇದೆ. ಅಂದ್ರೆ ಒಂದು ದಿನ ಮುಂಚಿತವಾಗಿರ್ತಕ್ಕಂಥ ಎಕ್ಸ್ಪೈರಿ ಟ್ರೇಡ್ ಮಾಡಿದ್ರೆ. ಬಟ್ ಅದನ್ನೇ ನಾಳೆ ಎಕ್ಸ್ಪೈರಿ ಯಾವ್ದಿದೆ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆಯಲ್ಲ, ಬ್ಯಾಂಕ್ ನಿಫ್ಟಿನ ನಾನು ಟ್ರೈ ಮಾಡೋಣ. ಕಂಪ್ಯಾರಿಸನ್ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಮಾರ್ಕೆಟ್ 47,300 ಅಲ್ಲಿದೆ. 47,300 CP ಅನ್ನ 2 ಸೆಲ್ ಮಾಡ್ತಾ ಇದ್ದೀನಿ. ಸೇಮ್ 2 ಸ್ಟೆಪ್ ಅಲ್ವಾ, ಅಲ್ಲಿ ಕೂಡ 2 ಸ್ಟೆಪ್ ನಾನು ಬೈ ಮಾಡಿದ್ದೆ, ಇಲ್ಲಿ ಕೂಡ 2 ಸ್ಟೆಪ್ ಅನ್ನ ಬೈ ಮಾಡಿದೆ. 2 ಸ್ಟೆಪ್ ಅಲ್ಲ, ಈ ಬ್ಯಾಂಕ್ ನಿಫ್ಟಿ ಅಲ್ಲ 3 ಸ್ಟೆಪ್ ಆಗುತ್ತೆ. ಸಾರಿ ಫ್ರೆಂಡ್ಸ್, 13ನೇ ತಾರೀಕು ಎಕ್ಸ್ಪೈರಿ. ಫ್ರೆಂಡ್ಸ್, ಇದು ಕೂಡ ಈಕ್ವಲ್ ಆಗಿ ಬಂದಿದೆ, ತೊಂದರೆ ಇಲ್ಲ. ಅಂದ್ರೆ ನಾಳೆ ಅಲ್ವಾ ಎಕ್ಸ್ಪೈರ್, ಅದು ಇವತ್ತೇ ಬಂದಿರೋದ್ರಿಂದ ಆ ತರ ಕಾಣುತ್ತೆ. ಇಲ್ಲಿ ಕೂಡ 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಬಂದಿದೆ. ಫ್ರೆಂಡ್ಸ್, ಒಂದ್ ನಿಮಿಷ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ, ಸ್ವಲ್ಪ ಸರಿ ಮಾಡ್ಕೊಳ್ತೀನಿ. ಸರಿ ಮಾಡ್ಕೊಂಡು ನಿಮಗೆ ಅಪ್ಡೇಟ್ ಅನ್ನ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇನೆ. ಸ್ವಲ್ಪ ಸೌಂಡ್ ಇತ್ತು, ಕ್ಲಿಯರ್ ಮಾಡಿದೆ. ಫ್ರೆಂಡ್ಸ್, ಇದು ಹೇಳಿದ್ನಲ್ವಾ, ಸೊ ಈ ತರ ಸ್ಟ್ರಾಟಜಿ ಮಾಡಿದಾಗ ಅಂದ್ರೆ ಎಕ್ಸ್ಪೈರಿ ಡೇ ದಿನದೇ ನಾವು ಇಂಡೆಕ್ಸ್ ಅನ್ನ ಟ್ರೇಡ್ ಮಾಡೋದ್ರಿಂದ ರಿಸ್ಕ್ ಇದು 2 ಈಕ್ವಲ್ ಆಗಿರುತ್ತೆ. ಇವಾಗ ಸೆನ್ಸಿಬಲ್ ಅಲ್ಲೇ ಸ್ವಲ್ಪ ವೇರಿಯೇಷನ್ಸ್ ತೋರಿಸ್ತಾ ಇದೆ, ಬಟ್ ಈ ತರ ಇರಲ್ಲ. ಮೇ ಬಿ 1:2 1:3 ಇರುತ್ತೆ. ಅಂದ್ರೆ ಮೀನ್ಸ್ 1:2 ಇರುತ್ತೆ ಯಾವಾಗಲೂ. ಈಗ ಈ ಒಂದು ಆಟದ ಮನೆಯಲ್ಲಿ 1:2 1:3 ತೋರಿಸ್ತಾ ಇದೆ, ಬಟ್ 1:2 ಇರುತ್ತೆ ಯಾವಾಗಲೂ. ಅಂದ್ರೆ 1,500 ಲಾಸ್ ಇದ್ರೆ 3,000 ಪ್ರಾಫಿಟ್ ಇರುತ್ತೆ. 3 ಸ್ಟೆಪ್ ನಾವು ನೋಡಿ, 600 ನಾವು ತಗೊಂಡಿರೋದು 600 300 ಪಾಯಿಂಟ್ ವೇರಿಯೇಷನ್ ಇದೆ. 300 ಪಾಯಿಂಟ್ ವೇರಿಯೇಷನ್ ಇದ್ದಾಗ 1:1 ಇರುತ್ತೆ ಯಾವಾಗಲೂ ರಿಸ್ಕ್ ಅಂಡ್ ರಿವಾರ್ಡ್, ಬಟ್ ಇಲ್ಲಿ 1:2 ಇದೆ. ಎಕ್ಸ್ಪೈರಿ ಡೇ ದಿನ 1:1 ಅಥವಾ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಬರುತ್ತೆ. ಎಕ್ಸ್ಪೈರಿ ದಿನ ನಾಳೆ ಇದೆ, ನಾನು ಇನ್ನೂ ಒಂದಿನ ಮುಂಚಿತವಾಗಿರ್ತಕ್ಕಂಥ ಎಕ್ಸ್ಪೈರಿ ನಾನು ಟ್ರೇಡ್ ಮಾಡ್ತೀನಿ ಅಂದ್ರೆ ಆಗ ನಿಮಗೆ 1:3 ಬರುತ್ತೆ ಫ್ರೆಂಡ್ಸ್. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ನಮಗೆ ಲಾಸ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಜಾಸ್ತಿ ಇರುತ್ತೆ. ಬಟ್ ಈ ಸ್ಟ್ರಾಟಜಿನ ಮಾಡೋದು ಹೇಗೆ, ಯಾವಾಗ ಕ್ರಿಯೇಟ್ ಮಾಡಬೇಕು ಅಂತ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ 3 ಟೈಪ್, 2ರಿಂದ 3 ಟೈಪ್ ಬೇಡ, 2 ಟೈಪ್ ಅಲ್ಲೇ ನೀವು ತಿಳ್ಕೊಳ್ಳಿ. ಸೊ ಈಗ ಇದು ಅರ್ಥ ಆಯ್ತಲ್ವಾ,
ಎಕ್ಸ್ಪೈರಿ ಡೇ ದಿನದೇ ನೀವು ಟ್ರೇಡ್ ಮಾಡಿದ್ರೆ 1:1 ನಾನು ಕಳ್ಕೊಳಕ್ಕೆ 5,000 ಕಳ್ಕೊಳಕ್ಕೆ ರೆಡಿ ಇದೀನಿ ಅಂದ್ರೆ 5,000 ಪ್ರಾಫಿಟ್ ಇರುತ್ತೆ. ಬಟ್ ಎಕ್ಸ್ಪೈರಿ ನಾಳೆ ಇದೆ, ನಾನು ಇವತ್ತು ನಾನು ಆ ಇಂಡೆಕ್ಸ್ ಟ್ರೇಡ್ ಮಾಡ್ತೀನಿ ಅಂದ್ರೆ ನೀವು 1,000 ಕಳ್ಕೊಳಕ್ಕೆ ರೆಡಿ ಇದ್ರೆ 3,000 ಪ್ರಾಫಿಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದ್ರೆ 5,000 6,000 ಮ್ಯಾಕ್ಸಿಮಮ್ ಪ್ರಾಫಿಟ್ ತೋರಿಸ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ಅವತ್ತು ದಿನ 50% ನೀವು ಅರ್ನ್ ಮಾಡ್ಬೋದು. ಯಾಕಂದ್ರೆ ಎಕ್ಸ್ಪೈರಿ ದಿನ ಮುಂದೆ ಇರುತ್ತೆ, ಆಗ ಜೀರೋ ಆಗಲ್ಲ ಪ್ರೀಮಿಯಮ್ಸ್. ಸೊ ಅದು ಬೆನಿಫಿಟ್. ಬಟ್ ಎಕ್ಸ್ಪೈರಿ ದಿನ ನಾಳೆ ಇರೋದನ್ನ ನಾನು ಇವತ್ತೇ ಟ್ರೇಡ್ ಮಾಡ್ತೀನಿ ಅಂದ್ರೆ ಪ್ರಾಫಿಟ್ ಕೂಡ ಕಮ್ಮಿ ಇರುತ್ತೆ, ಲಾಸ್ ಕೂಡ ಕಮ್ಮಿ ಇರುತ್ತೆ. ಬಟ್ ಎಕ್ಸ್ಪೈರಿ ಡೇ ದಿನ ಲಾಸು ಮ್ಯಾಕ್ಸಿಮಮ್ ಇರುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮಮ್ ಇರುತ್ತೆ. ಅದು ಎರಡರಲ್ಲಿ ಒಂದು ಡಿಸೈಡ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಬಟ್ ಆಗ ಕೆಲವೊಂದು ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಬ್ರೇಕ್ ಇವನ್ ದಾಟಿದ್ರೆ. ಸೊ ಅದು ನಾನು ಅಡ್ಜಸ್ಟ್ಮೆಂಟ್ ಅನ್ನ ತುಂಬಾ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ಬಟ್ ನಾನು ಹೇಳ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಲೈವ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ ಫ್ರೆಂಡ್ಸ್. ಸೊ ನನ್ನ ಅನುಭವದಲ್ಲಿ ನಾನು ಓಪನ್ಲಿ ಹೇಳ್ತೀನಿ, ಬೇರೆಲ್ಲ ತೋರಿಸ್ತಾರೆ ಡೆಲ್ಟಾ ಅಡ್ಜಸ್ಟ್ಮೆಂಟ್ ಮಾಡಿ, ಬ್ರೇಕ್ ಇವನ್ ಅಡ್ಜಸ್ಟ್ಮೆಂಟ್ ಮಾಡಿ, ಅದು ವಿಡಿಯೋದಲ್ಲಿ ತೋರಿಸೋದು ತುಂಬಾ ಈಸಿ, ಬಟ್ ರಿಯಲ್ ಆಗಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಸೊ ನಾನು ಪ್ರತಿದಿನನೂ ಕೂಡ ಲೈವ್ ಟ್ರೇಡಿಂಗ್ ಅಲ್ಲಿ ಇರ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಸ್ಟ್ರಾಟಜಿ ನೀವು ಕ್ರಿಯೇಟ್ ಮಾಡಾದ್ಮೇಲೆ ಖಂಡಿತ ನಾನು ಡೈಲಿ ಲೈವ್ ಅಲ್ಲಿ ಇರ್ತೀನಿ. ಆಗ ನಾನು ಕೂಡ ಮಾರ್ಕೆಟ್ ನೋಡ್ತಾ ಇರ್ತೀನಿ. ನೀವು ಕೂಡ ಒಂದು ಮೆಸೇಜ್ ಅನ್ನ ಹಾಕಿದ್ರೆ ನಾನು ಲೈವ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಆಗುತ್ತಾ, ಏನು ಮಾಡ್ಬೋದು, ಎಕ್ಸಿಟ್ ಆಗ್ಬೇಕಾ ಏನು ಅಂತೇಳಿ ನಿಮಗೆ ಲೈವ್ ಅಲ್ಲೇ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ನಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗ್ಬೋದು. ಅದರಲ್ಲೂ ಕೂಡ ಡೀಟೇಲ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದು ಅಡ್ಜಸ್ಟ್ಮೆಂಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇಂಟ್ರಾಡೇಲಿ ಅಡ್ಜಸ್ಟ್ಮೆಂಟಿಂಗ್ ವರ್ಕ್ ಆಗ್ತಕ್ಕಂಥ ಸಿಚುಯೇಷನ್ಸ್ ತುಂಬಾ ಕಮ್ಮಿ ಇರುತ್ತೆ. ಬಟ್ ನಾನು ಲೈವ್ ಅಲ್ಲೇ ನಿಮಗೆ ಸಪೋರ್ಟ್ ಅನ್ನ ಮಾಡ್ತೀನಿ ಫ್ರೆಂಡ್ಸ್. ಸೊ ಅಷ್ಟು ನಿಮ್ಗೆ ಹೇಳ್ತೀನಿ. ಸೊ ಇದು ಅರ್ಥ ಆಯ್ತು ಅನ್ಸುತ್ತೆ. ಸೆಲ್ಲಿಂಗ್ ಮಾಡೋದು ಹೇಗೆ ಅಂತ ಒಂದೊಬ್ರು ಕ್ವಶನ್ ಕೇಳಿದ್ರೆ, ಎಡ್ಜಿಂಗ್ ಮಾಡ್ಬೇಕಾ ಅಂತಂದೇಳಿ. ಸೊ ಫ್ರೆಂಡ್ಸ್, ಸೆಲ್ಲಿಂಗ್ ಮಾಡೋದು ಹೇಗೆ ಅಂತಂದ್ರೆ ಸೊ ಸಿಂಪಲ್ ಫ್ರೆಂಡ್ಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲ ನಾನು ಕವರ್ ಮಾಡಿದ್ರು ಕೂಡ ನಾನು ಇನ್ನೊಂದ್ಸರಿ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಇದೆ ನೋಡಿ, ಇಲ್ಲಿ ಇದು ಮಿಡ್ ಕ್ಯಾಪ್ ನಿಫ್ಟಿನ ತಗೊಂಡಿದ್ದೀನಿ, 10,875 ಸೊ ಈ ಮೂಮೆಂಟ್ ಅಲ್ಲಿ ನೀವ್ ಏನ್ ಹೇಳ್ತೀರಾ, ಎಲ್ಲ ರೆಸಿಸ್ಟೆನ್ಸ್ ಇದೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಪುಟ್ ಅನ್ನ ಬೈ ಮಾಡ್ತೀರಾ ನೀವು, ಅಂದ್ರೆ ಪಿ ಅನ್ನ ಬೈ ಮಾಡ್ತೀರಾ. ಬೈ ಮಾಡಿದಾಗ ನಿಮಗೆ ಕೆಳಗಡೆ ಮಾರ್ಕೆಟ್ ಬಿದ್ರೆ ಪ್ರಾಫಿಟ್ ಆಗುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ನಿಮಗೆ ಗೊತ್ತು ಬೈಯಿಂಗ್ ಎಷ್ಟು ಟಫ್ ಅಂತ. ನೋಡಿ ಇಲ್ಲಿ ಈಸಿ ಆಗಿದೆ. ಇಲ್ಲಿ ಪುಟ್ ಬೈ ಮಾಡಿದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ, 875ರಿಂದ 700 150 ಪಾಯಿಂಟ್ ಸಿಗ್ಬಿಡೋದು. ಮಿಡ್ ಕ್ಯಾಪ್ ನಿಫ್ಟಿಲಿ 150 ಪಾಯಿಂಟ್ಸ್ ಅಂದ್ರೆ ಬೆಜ್ಜನಾಗೋಯ್ತದ. ಅಂದ್ರೆ ನಿಮ್ಮ ಕ್ಯಾಪಿಟಲ್ ಒಂದಕ್ಕೆ 20 ಆಗೋಗ್ಬಿಡ್ತು. ಅಂದ್ರೆ 1 ಲಕ್ಷ ಹಾಕಿದ್ರೆ 20 ಲಕ್ಷ ನೀವು ಮಾಡ್ಬೋದಿತ್ತು. ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಈಸಿ ಇರುತ್ತೆ, ಬಟ್ ಅದು ರಿಯಲ್ ಆಗಿ ಕಷ್ಟ ಇರುತ್ತೆ. ಸೊ ಬಟ್ ನೀವು ಸೆಲ್ಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ. ಈ ಒಂದು ಏರಿಯಾದಲ್ಲಿ ಇಲ್ಲಿ ಬಂದ್ಬಿಟ್ಟು ನಾವು ಪುಟ್ಟನ್ನ ಕೆಳಗಡೆ ಬೀಳುತ್ತಂದ್ರೆ ಪಿ ಎನ್ನ ಬೈ ಮಾಡ್ತೀವಿ. ಬಟ್ ನಾವು ಸೆಲ್ಲರ್ಸ್ ಆಗಿರೋದ್ರಿಂದ ಸಿ ಎನ್ನ ಸೆಲ್ ಮಾಡ್ತೀವಿ. ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗಲ್ಲ ಅಂತೇಳಿ. ಸೊ ಆ ಟೈಮಲ್ಲಿ ನೀವು ನೋಡಿ, ಇಲ್ಲಿ ಸಿ ಎನ್ನ ನೀವೇನಾದ್ರೂ ಸೆಲ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬಿತ್ತು, ಇಲ್ಲಿವರೆಗೂ ಬಂತು. ಇಲ್ಲಿವರೆಗೂ ಬಂದಾಗ ಕೂಡ ನಿಮಗೆ ಹೋಲ್ಡ್ ಮಾಡೋಕ್ಕೆ ಪೇಷನ್ಸ್ ಇರುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಸೊ ಆವಾಗ ಸಂಪೂರ್ಣ ಪ್ರಾಫಿಟ್ ಅನ್ನ ನೀವು ಪಡಿಬಹುದು. ಇಲ್ಲಿ ನೀವು ಸಿ ಎನ್ನ ಸೆಲ್ ಮಾಡಿದ್ರೆ ಸಂಪೂರ್ಣ ಪ್ರಾಫಿಟ್ ಅನ್ನ ಪಡಿತೀರಾ. ಬಟ್ ಇದಕ್ಕೆ ಒಂದು ಎಸ್ ಎಲ್ ಆದ್ರೆ ಇಟ್ಕೋಬಹುದು ನೀವು, ಮೇಕೆಡ್ ಆಪ್ಷನ್ ಮಾಡ್ತೀರಾ ಅಂದ್ರೆ. ಬಟ್ ನಾನು ಈ ನೇಕೆಡ್ ಆಪ್ಷನ್ಸ್ ಅನ್ನ ರೆಫರ್ ಮಾಡಲ್ಲ. ಇಲ್ಲಿ ನೋಡಿ 10,875 ಮೇಲ್ಪಟ್ಟು ಹೋಗಲ್ಲ ಅಂತ ಸಿ ಎನ್ನ ನೀವು ಬೈ ಮಾಡಿದ್ರೆ ಅದಕ್ಕಿಂತಲೂ ಒಂದು 50ರಿಂದ 100 ಪಾಯಿಂಟ್ ಮೇಲ್ಗಡೆ ಹೋಗಿ 10,950 ಸಿ ಅನ್ನ ಬೈ ಮಾಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ ಫ್ರೆಂಡ್ಸ್ ಅಂದ್ರೆ ಎಡ್ಜಿಂಗ್ ಆಗುತ್ತೆ ಆಗ. ಸೊ ಎಡ್ಜಿಂಗ್ ಯಾವ ತರ ಆಗುತ್ತೆ, ಇದರಲ್ಲಿ ಸೆನ್ಸಿಬಲ್ ಎಲ್ಲ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ಈಗ ಎಕ್ಸಾಂಪಲ್ ಮಿಡ್ ಕ್ಯಾಪ್ ನಿಫ್ಟಿನ ತಗೊಳ್ತಾ ಇದ್ದೀನಿ, 10,850 ಅಲ್ವಾ, 10,850 ನೀವು ಪಿ ಅನ್ನ ಬೈ ಮಾಡ್ತಿದ್ರಿ. ನಾನೇನ್ ಮಾಡ್ತಿದ್ದೀನಿ, ಒಂದು ಸಿ ಅನ್ನ ಸೆಲ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಪದೇ ಡೌಟ್ಸ್ ಕೇಳಬೇಡಿ. ಇದು ನೋಡ್ಬಿಟ್ರೆ ನಿಮ್ಗೆಲ್ಲ ಕ್ಲಿಯರ್ ಆಗುತ್ತೆ ಖಂಡಿತ. ನೋಡಿ, ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 4,275 ಇದೆ. ಬಟ್ ಲಾಸ್ ನೋಡಿ ಅನ್ಲಿಮಿಟೆಡ್ ಇದೆ. ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಬೇಕಾದ್ರೂ ಆಗ್ಬಹುದು, ಎಷ್ಟು ಬೇಕಾದ್ರೆ. ನನ್ನ ಹತ್ರ 50 ಕೋಟಿ ಇದೆಯಾ, 50 ಕೋಟಿನೂ ಲಾಸ್ ಆಗಬಹುದು. ಬಟ್ ಅದು ಸಾಧ್ಯನಾ, ಮಾರ್ಕೆಟ್ ಅಲ್ಲಿ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು, ನನಗೂ ಗೊತ್ತು, ನಿಮಗೆ ಗೊತ್ತು. ಒಂದು ದಿನ ಮಾರ್ಕೆಟ್ ಎಷ್ಟು ಅಬಾಬ ಅಂದ್ರೆ 2% 3% ಮೇಲೆ ಹೋಗುತ್ತೆ. ನಿಮಗೆ ಕ್ಯಾಪಿಟಲ್ ಕೂಡ 2ರಿಂದ 3% ಖಾಲಿ ಆಗುತ್ತೆ. ಅಷ್ಟು ಬಿಟ್ರೆ ತುಂಬಾ ಲಾಸ್ ಏನು ಆಗಲ್ಲ ಫ್ರೆಂಡ್ಸ್. ಸೊ ಇದು ಗೊತ್ತಿಲ್ಲ ನಿಮಗೆ. ಬಟ್ ಅನ್ಲಿಮಿಟೆಡ್ ಲಾಸ್ ಇದೆ, ಏನಕ್ಕೆ ಬೇಕು, ಭಯ ಇದ್ದೇ ಇರುತ್ತೆ. ಅನ್ಲಿಮಿಟೆಡ್ ಲಾಸ್ ಅನ್ನ ಲಿಮಿಟಿಂಗ್ ಮಾಡ್ಕೋಬಹುದು. ಇಲ್ಲಿ ಗ್ರಾಫ್ ತೋರಿಸ್ತಿದ್ದೀನಿ ನೋಡಿ, ನಾನು 10,800 ಸಿ ಅನ್ನ ಸೆಲ್ ಮಾಡಿದ್ದೀನಿ. ನನ್ನ ಬ್ರೇಕ್ ಇವನ್ ಇದೆ 10,907 ಇದೆ ಫ್ರೆಂಡ್ಸ್. 10,907ಕ್ಕೆ ಹೋಗೋವರೆಗೂ ಮಾರ್ಕೆಟ್ ನನಗೆ ಲಾಸ್ ಆಗಲ್ಲ. ಇಲ್ಲಿ ನೋಡಿ, ಮಾರ್ಕೆಟ್ 10,715 ಇದೆ. ನನಗೆ ಲಾಸ್ ಆಗ್ಬೇಕಂದ್ರೆ ಮಾರ್ಕೆಟ್ ಎಷ್ಟು ಪಾಯಿಂಟ್ಸ್ ಬರಬೇಕು, 200 ಪಾಯಿಂಟ್ಸ್ ಬಂದು ಮೇಲೆ ಹೋದ್ರೆ ಮಾತ್ರ ನನಗೆ ಲಾಸ್ ಆಗುತ್ತೆ. ಇದೇ ಸೆಲ್ಲಿಂಗ್ ಅಲ್ಲಿ ಇರ್ತಕ್ಕಂಥ ಬೆನಿಫಿಟ್ ಫ್ರೆಂಡ್ಸ್. ಅಂದ್ರೆ ಇನ್ನು 5 ದಿನದಲ್ಲಿ ಮಾರ್ಕೆಟ್ 200 ಪಾಯಿಂಟ್, ಮಿಡ್ ಕ್ಯಾಪ್ ನಿಫ್ಟಿ 200 ಪಾಯಿಂಟ್ ಮೇಲೆ ಹೋದ್ರೆ ಮಾತ್ರ ನನಗೆ ಲಾಸ್ ಆಗುತ್ತೆ. ಅದನ್ನೇ ಫ್ರೆಂಡ್ಸ್, ಅದನ್ನೇ ನೀವು ಬೈಯಿಂಗ್ ಮಾಡ್ಕೊಂಡ್ರಿ ಅನ್ಕೊಳ್ಳಿ. ಎಕ್ಸಾಂಪಲ್ ಪಿ ಅನ್ನ ಬೈ ಮಾಡ್ತಾ ಇದ್ದಾರೆ, 10,850 ಪಿ ಅನ್ನ ಬೈ ಮಾಡ್ತಾ ಇದ್ದಾರೆ. ಆಗ ನೋಡಿ ಮಾರ್ಕೆಟ್ ಫ್ರೆಂಡ್ಸ್, ನೋಡಿ 10,715 ಮಾರ್ಕೆಟ್ ಇದೆ. ನೀವು ಕೆಳಗಡೆ ಬರುತ್ತೆ ಅಂತ ಹಾಕಿದೀರಾ. 10,651 ಅಂದ್ರೆ ನಿಮ್ಮ ಮಾರ್ಕೆಟ್ ನಿಮ್ಮ ಆಪೋಸಿಟ್ ಅಲ್ಲಿ
60 ಪಾಯಿಂಟ್ ಬಿದ್ದರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗುತ್ತೆ. ಎಷ್ಟು ಪ್ರಾಫಿಟ್ ಆಗುತ್ತೆ? ಪ್ರಾಫಿಟ್ ಆಗಲ್ಲ, ನಿಮ್ಮ ಹಾಕಿರ್ತಕ್ಕಂಥ ಅಮೌಂಟ್ ಸೇಫ್ ಇರುತ್ತೆ. ಬಟ್ ನಿಮ್ ಪ್ರಾಫಿಟ್ ಆಗಬೇಕಂದ್ರೆ ಮಾರ್ಕೆಟ್ ಇಲ್ಲಿ ನೋಡಿ, ಮಾರ್ಕೆಟ್ ಕೆಳಗಡೆ ಬೀಳ್ಬೇಕು. ಎಷ್ಟು ಕೆಳಗಡೆ ಬೀಳುತ್ತೋ ಅಷ್ಟು 45,000 1 ಲಕ್ಷ ಪ್ರಾಫಿಟ್ ಇದೆ. ಬಟ್ ಅದು ಸಾಧ್ಯ ಇಲ್ಲ, ಗೊತ್ತಿರಲಿ ನಿಮಗೆ. 1 ಲಕ್ಷ ನಿಮಗೆ ಪ್ರಾಫಿಟ್ ಆಗಬೇಕಂದ್ರೆ 600 ಪಾಯಿಂಟ್ ಬೀಳ್ಬೇಕು. 600 ಪಾಯಿಂಟ್ ಅದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್, ಯಾಕಂದ್ರೆ ಅಲ್ಲಿಗೆ ನಿಯರ್ ಬೈ 10 to 15% ಐತೆ. ಯಾವುದೋ ಒಂದು ಯುದ್ಧ ಅಥವಾ ಏನಾದರೂ ಆಗ್ಬೇಕಾದ್ರೆ ಆಗ್ಬೇಕಷ್ಟೇ, 10% ಅಲ್ಲ. ಇಲ್ಲ ಕೊರೋನಾ ಬರಬೇಕು, ಲಾಕ್ಡೌನ್ ಆಗ್ತಲ್ವಾ 2020 ಆ ಥರ ಲಾಕ್ಡೌನ್ ಆಗ್ಬೇಕು, ಅವಾಗ ಮಾತ್ರ ಇದು ಸಾಧ್ಯ. ಸೊ ಇದು ಬೆನಿಫಿಟ್ ಅಲ್ಲ, ಇದು ಡಿಮೆರಿಟ್. ಅಂದ್ರೆ ನೀವು ಪಿ ಎನ ಬೈ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಬರಲೇಬೇಕು. ಬಟ್ ನಾವು ಸಿ ಎನ ಸೆಲ್ ಮಾಡಿದ್ವಿ ಅಲ್ವಾ, ಆ ಕಾರಣಕ್ಕೋಸ್ಕರ ಮಾರ್ಕೆಟ್ ನಮ್ಮ ಪರವಾಗಿ ಕೆಳಗಡೆ ಬೀಳದೇ ಇದ್ರು, ಅಲ್ಲೇ ಇದ್ರು ಕೂಡ ನಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲಪ್ಪ ನನ್ನ ಆಪೋಸಿಟ್ ಅಲ್ಲಿ ಒಂದು 100 ಪಾಯಿಂಟ್ ಬಂದ್ರು ಕೂಡ ನಾವು ಪ್ರಾಫಿಟ್ ಆಗುತ್ತೆ. 4,270 ರೂಪಾಯಿ ಸಂಪೂರ್ಣ ಪ್ರಾಫಿಟ್ ಅನ್ನ ನಾವು ಪಡಿತೀವಿ. ಇದಕ್ಕೆ ಸೆಲ್ಲಿಂಗ್ ಮಾಡ್ತೀವಿ ಫ್ರೆಂಡ್ಸ್. ಈಗ ನೋಡಿ, ಅನ್ಲಿಮಿಟೆಡ್ ಲಾಸ್ ಇದೆಯಲ್ಲ, ಅದನ್ನ ಲಿಮಿಟ್ ಮಾಡಬೇಕು ಅಂತಂದ್ರೆ, ಸೊ ಲಿಮಿಟೇಷನ್ ಯಾವ ತರ ಮಾಡೋದು ಫ್ರೆಂಡ್ಸ್ ಅಂದ್ರೆ, ಒಂದು ಸಿ ಎನ 10,800 ಸಿ ನ ಸೆಲ್ ಮಾಡಿದ್ರಲ್ವಾ, ಒಂದು 10,950 ಒಂದು 100 ಪಾಯಿಂಟ್ ಮೇಲ್ಗಡೆ ಒಂದು ಸಿ ಎನ ಬೈ ಮಾಡ್ಕೊಂತೀವಿ. ಸೊ ಆಗ ಬೈ ಮಾಡ್ಕೊಂಡಾಗ ನಮ್ಮ ಪ್ರಾಫಿಟ್ ಯಾವ ತರ ಬರುತ್ತೆ ನೋಡಿ ಫ್ರೆಂಡ್ಸ್. ಪ್ರಾಫಿಟ್ ಆದ್ರೆ 1,958, ಲಾಸ್ ಆದ್ರೆ 5,000 ರೂಪಾಯಿ ಇದೆ. ಈಗ ಅನ್ಲಿಮಿಟೆಡ್ ಲಾಸ್ ಇರ್ತಕ್ಕಂಥದ್ದು ಲಿಮಿಟೆಡ್ ಲಾಸ್ ಬಂತು ಫ್ರೆಂಡ್ಸ್. ಇಲ್ಲಿ ನೆನಪಿರ್ಲಿ, POP ಅಂತ ಇದೆಯಲ್ಲ, ಪ್ರಾಫಿಟ್ ಆಫ್ ಪ್ರೊಬಬಿಲಿಟಿ ಅಂತೇಳಿ. ಅಂದ್ರೆ ನಾವು ಎಷ್ಟು ಟೈಮಲ್ಲಿ ನಾವು ವಿನ್ ಆಗ್ಬೋದು ಅಂದ್ರೆ 72% ಟೈಮ್, ಅಂದ್ರೆ 100 ಟ್ರೇಡ್ ಅನ್ನ ಮಾಡಿದ್ರೆ 72 ಟೈಮ್ ನಾವು ವಿನ್ ಆಗ್ತೀವಿ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್. ಸೊ ಲಾಸ್ ಇಷ್ಟು ತಗೊಳಕ್ ಇಷ್ಟ ಇಲ್ವಾ, ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು 2 ಪಾಯಿಂಟ್ ಮತ್ತೆ ಮೇಲ್ಗಡೆ ಬಂದು ಎಡ್ಜಿಂಗ್ ಬೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಲಾಸ್ ಆದ್ರೆ 2,000 ಇದೆ, ಪ್ರಾಫಿಟ್ ಬಂದ್ರೆ 975 ಇದೆ. ಸೊ ನಿಮಗೆ ಪ್ರಾಫಿಟ್ ಸ್ವಲ್ಪ ಕಾಣಿಸ್ಬೋದು, ಬಟ್ ಅದು 5% ಪ್ರಾಫಿಟ್ ಇದೆ ಫ್ರೆಂಡ್ಸ್, ಇದನ್ನ ನೀವು ಮರಿಬಾರ್ದು. ಸೊ ಈ ಸ್ಟ್ರಾಟಜಿ ಮಾಡೋದಕ್ಕೆ 23,000 ಬೇಕಾಗುತ್ತೆ, ಬಟ್ 5% ಪ್ರಾಫಿಟ್ ಆಗುತ್ತೆ. ಇದು ಒಂದು ವೀಕಿಗೆ, ಒಂದು ವಾರಕ್ಕೆ 5% ಮಾಡಿದ್ರೆ ಒಂದು ತಿಂಗಳಿಗೆ 20% ದುಡ್ಡು ಆಯ್ತು ಫ್ರೆಂಡ್ಸ್. ಇದನ್ನ ಮರಿಬೇಡಿ. ಲಾಸ್ 975 ರೂಪಾಯಿ, ಪ್ರಾಫಿಟ್ ಅಷ್ಟೇನಾ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ. ಆ 975 ರೂಪಾಯಿನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತಂದೇಳಿ ಪ್ರತಿಯೊಬ್ಬ ಟ್ರೇಡರ್ಗೂ ಕೂಡ ಗೊತ್ತಿರುತ್ತೆ. ಲಾಸ್ ಮಾಡ್ಕೊಳ್ಳೋದು ಈಸಿ, ಒಂದು ನಿಮಿಷದಲ್ಲಿ ಕಣ್ಣು ಮುಚ್ಚಿ ಕಾಣುತ್ತೆ 975 ರೂಪಾಯಿನ ಕಳ್ಕೊಂಡ್ಬಿಡ್ತೀವಿ. ಬಟ್ ಅದನ್ನ ಪ್ರಾಫಿಟ್ ಮಾಡೋದು ಬೇಕಾದ್ರೆ ತುಂಬಾ 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 ಎಫರ್ಟ್ ಇದೆ 975 ರೂಪಾಯಿ ಪ್ರಾಫಿಟ್ ಮಾಡೋದಕ್ಕೆ. ಸೊ ಇದು ನಿಮಗೆ ಎಡ್ಜಿಂಗ್ ಅಂದ್ರೆ ಸೆಲ್ಲಿಂಗ್ ಎಡ್ಜಿಂಗ್ ಯಾವ ತರ ಮಾಡೋದು ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ಸೆನ್ಸಿಬಲ್ ಅಲ್ಲಿ ಹೋಗಿ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ನೀವು ಡನ್ ಅಂತ ಕ್ಲಿಕ್ ಮಾಡಿ, ಟ್ರೇಡ್ ಅಂತ ಇರುತ್ತೆ ನೋಡಿ, ಟ್ರೇಡ್ ಆಲ್ ಅಂತ ಇರುತ್ತೆ. ನೀವು ಟ್ರೇಡ್ ಆಲ್ ಅಂತ ಹೊಡ್ಬಿಟ್ರೆ ನಿಮ್ ಬ್ರೋಕರ್ ಅಕೌಂಟ್ ಆಲ್ರೆಡಿ ಲಿಂಕ್ ಆಗಿರುತ್ತಲ್ವಾ. ನೀವು ಸೆನ್ಸಿಬಲ್ ಯೂಸ್ ಮಾಡ್ಬೇಕಂದ್ರೆ ಬ್ರೋಕರ್ ಅಕೌಂಟ್ ಲಿಂಕ್ ಮಾಡಲೇಬೇಕು. ಇಲ್ಲಿ ಬಂದು ಪ್ಲೇಸ್ ಆಲ್ ಅಟ್ ಮಾರ್ಕೆಟ್ ಹೊಡೆದ್ಬಿಟ್ರೆ ನಿಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಮಾರ್ಕೆಟ್ ಕ್ಲೋಸ್ ಆಗಿದೆಯಲ್ಲ, ಎಕ್ಸಿಕ್ಯೂಟ್ ಆಗಲ್ಲ ಫ್ರೆಂಡ್ಸ್. ಇಷ್ಟು ಸೆಲ್ಲಿಂಗ್ ಯಾವ ರೀತಿ ಮಾಡೋದು, ಯಾಕೆ ಎಡ್ಜಿಂಗ್ ಮಾಡ್ಬೇಕಂದ್ರೆ ನಮ್ಮ ಕ್ಯಾಪಿಟಲ್ ಅನ್ನ ಸೇಫಿಗೋಸ್ಕರ ಮಾಡ್ಕೊಳ್ಬೇಕು. ಸೊ ಸೆನ್ಸಿಬಲ್ ಬಗ್ಗೆ ಮತ್ತೆ ಪದೇ ಪದೇ ಹೇಳೋದೇನಿಲ್ಲ. ಸೊ ನಿಮಗೆ ಬೇರೆ ಡೌಟ್ ಇತ್ತಂದ್ರೆ ಹೌ ಟು ಯೂಸ್ ಸೆನ್ಸಿಬಲ್ ಕನ್ನಡ ಅಂತ ಹೊಡಿರಿ, ತುಂಬಾ ಜನ ವಿಡಿಯೋಸ್ ಮಾಡಿದ್ದಾರೆ, ಆ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆಲ್ರೆಡಿ ಹೇಳ್ದಂಗೆ ನಾನು, ಅಡ್ಜಸ್ಟ್ಮೆಂಟ್ ಅನ್ನೋದು ಡಿಪೆಂಡ್ ಅಪಾನ್ ಮಾರ್ಕೆಟ್ ನ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಅಡ್ಜಸ್ಟ್ಮೆಂಟ್ ಅನ್ನ ನಾನು ಲೈವ್ ಅಲ್ಲೇ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಮತ್ತೆ ಅದನ್ನ ಬಿಟ್ರೆ ಐರನ್ ಫ್ಲೈ ಸ್ಟ್ರಾಟಜಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಐರನ್ ಫ್ಲೈ ಸ್ಟ್ರಾಟಜಿನ ನೀವು ಒಂದು ಬ್ಯಾಕ್ ಟೆಸ್ಟ್ ಅನ್ನ ಮಾಡೇ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ವಿತ್ ಅಡ್ಜಸ್ಟ್ಮೆಂಟ್ ಅಲ್ಲೇ ಮಾಡೋಣ ಫ್ರೆಂಡ್ಸ್. ಇವತ್ತು ಒಂದು ಸಿಮ್ಯುಲೇಟರ್ ಅಲ್ಲೇ ಹೋಗ್ತಾ ಇದ್ದೀನಿ ನಾನು. ಸೊ ಸಿಮ್ಯುಲೇಟರ್ ಅಲ್ಲಿ ನಿನ್ನೆ ಯಾವುದು ಎಕ್ಸ್ಪೈರಿ, 11ನೇ ತಾರೀಕು ಅಲ್ವಾ, 11ನೇ ತಾರೀಕು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಮಿಡ್ ಕ್ಯಾಪ್ ನಿಫ್ಟಿಯನ್ನು ನಾನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ಕೊಳ್ಳಿ, ನನಗೆ ಯಾವುದೇ ಬ್ರೇಕ್ ಇವನ್ ಗೊತ್ತಿಲ್ಲ, ನನಗೆ ಏನೋ ಗೊತ್ತಿಲ್ಲ, ಮಾರ್ಕೆಟಿಗೆ ನಾನು ಹೊಸಬ, ನಾನು ಇಲ್ಲಿವರೆಗೂ ಬೈಯಿಂಗ್ ಮಾಡ್ತಾ ಇದ್ದೆ. ಸೊ ಸೆಲ್ಲಿಂಗ್ ಮಾಡೋದು ಹೇಗೆ, ಐರನ್ ಫ್ಲೈ ಕ್ರಿಯೇಟ್ ಮಾಡೋದು ಹೇಗೆ ಅಂತಂದ್ರೆ, ಯಾವಾಗ ಎಕ್ಸಿಟ್ ಆಗಬೇಕು, ನನ್ನ ಪ್ರಾಫಿಟ್ ಏನು ಲಾಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸೆನ್ಸಿಬಲ್ ನಿಮಗೆ ಸಹಾಯ ಮಾಡುತ್ತೆ. ನಾನು ಸೆನ್ಸಿಬಲ್ ಅಲ್ಲಿ ನೋಡೋಕ್ಕೂ ನನಗೆ ಗೊತ್ತಿಲ್ಲ ಅಂತಂದ್ರೆ ಫ್ರೆಂಡ್ಸ್, ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್, ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್, ಮಾರ್ಕೆಟು ನೀವು 10 ಗಂಟೆಗೆ ಎಂಟ್ರಿ ಆಗ್ತೀರಾ ಅನ್ಕೊಳ್ಳಿ, ಮಾರ್ಕೆಟು 10:30, ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು 10:30 ಮೇಲೆ ನೀವು ಎಂಟ್ರಿ ಆಗೋದು ಒಳ್ಳೇದು. ಅಂದ್ರೆ ಮಾರ್ಕೆಟ್ 10:30 ಒಂದು 2 ಗಂಟೆವರೆಗೂ ಸೈಡ್ ವೇಸ್ ಅಲ್ಲಿ ಇರುತ್ತೆ ಮಾರ್ಕೆಟ್, ಆಗ ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ನಮಗೆ ಫ್ರೆಂಡ್ಸ್. ಪ್ರತಿದಿನ 10:30ಗೆ ನೀವು ಎಂಟ್ರಿ ಆಗಿ, ನೀವು ಕ್ಲೋಸಿಂಗ್ ಯಾವಾಗ ಮಾಡ್ತೀರಾ, ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಎಂಟ್ರಿ ಟೈಮ್ ಫಿಕ್ಸ್ ಗೊತ್ತಾಯ್ತು ನಿಮಗೆ, 10:30ಗೆ ಎಂಟ್ರಿ ಆಗ್ಬೇಕು. ಇದು ಒಂದು ಸ್ಟ್ರಾಟಜಿ. ನೀವ್ ಯಾಕೆ ಸರ್ 9:30ಗೆ ಆಗ್ತೀನಿ ಅಂತ ಕೇಳಬೇಡಿ, ಅದಕ್ಕೂ ಒಂದು ಬೇರೆ ರೀಸನ್ ಇದೆ, ಅದನ್ನ ಹೇಳ್ತೀನಿ ನಾನು. 10:30ಗೆ ನೀವು 100% ಆಗಿ ಎಂಟ್ರಿ ಆಗ್ಬೇಕು. ಎಕ್ಸಿಟ್ 2 ಗಂಟೆಗೆ ಆಗ್ತೀರಾ, ಡೈಲಿ ಪ್ರತಿದಿನ ಕೂಡ, ತಿಂಗಳಲ್ಲಿ ನೀವು ಎಷ್ಟು ದಿನ ಟ್ರೇಡ್ ಮಾಡಿದ್ರು ಕೂಡ 10:30ಗೆ ಎಂಟ್ರಿ ಆಗ್ಬೇಕು, 2 ಗಂಟೆ ಕ್ಲೋಸ್ ಮಾಡ್ಬೇಕು. 10:30ಗೆ ಎಂಟ್ರಿ ಆಗ್ಬೇಕು, 2 ಗಂಟೆ ಕ್ಲೋಸ್ ಮಾಡ್ಬೇಕು. ಲಾಸ್ ಆಗಿದ್ರೆ ಲಾಸ್ ಬುಕ್ ಮಾಡ್ಬೇಕು, ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಬುಕ್ ಮಾಡ್ಬೇಕು. ಬಟ್ ಫೈನಲಿ 100% ನೀವು ಫೈನಲಿ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಇದು ತುಂಬಾ ವರ್ಷಗಳ ಅನಾಲಿಸಿಸ್ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ಇವತ್ತು ನಿನ್ನೆದಲ್ಲ, ತುಂಬಾ ವರ್ಷಗಳ ಅನಾಲಿಸಿಸ್. 10:30ಗೆ ಎಂಟ್ರಿ ಆಗಿ 2 ಗಂಟೆಗೆ ಎಕ್ಸಿಟ್ ಆಗಿ. ಬೇಡ ನನಗೆ ಇನ್ನೂ
ಅಲ್ಲಿವರೆಗೆ 2 ಗಂಟೆಗೆ ಎಕ್ಸಿಟ್ ಹಾಕಿ ಇಷ್ಟ ಇಲ್ಲ ನನಗೆ ಅಂತಂದ್ರೆ 3 ಗಂಟೆಗೆ ನೀವು 100% ಆಗಿ ಎಕ್ಸಿಟ್ ಆಗಲೇಬೇಕು. ಪ್ರತಿದಿನನೂ ಅದನ್ನ ಕವರ್ ಮಾಡ್ಬೇಕು. ನೀವು ಒಂದಿನ 10:30 ಕ್ರಿಯೇಟ್ ಮಾಡಿ 2 ಗಂಟೆಗೆ ಎಕ್ಸಿಟ್ ಆಗೋದು, ಒಂದಿನ 10:30 ಕ್ರಿಯೇಟ್ ಮಾಡಿ 3 ಗಂಟೆಗೆ ಎಕ್ಸಿಟ್ ಆಗೋದು, ಮತ್ತೆ 1 ಗಂಟೆಗೆ ಆಗೋದು, 2:30 ಆಗೋದು, ಈ ತರ ಆಗ್ಬೇಡಿ. ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. 10:30 ಎಂಟ್ರಿ ಆಗ್ತೀರಾ, 10:30 ಎಂಟ್ರಿ ಆಗಿ 2 ಗಂಟೆ ಕ್ಲೋಸ್ ಮಾಡ್ತೀರಾ, 2 ಗಂಟೆಗೆ ಪ್ರತಿದಿನ ಕ್ಲೋಸ್ ಮಾಡಿ. ಇಲ್ಲ ಪ್ರತಿದಿನನೂ 3 ಗಂಟೆ ಕ್ಲೋಸ್ ಮಾಡ್ತೀರಾ, ಪ್ರತಿದಿನನೂ 3 ಗಂಟೆ ಕ್ಲೋಸ್ ಮಾಡಿ. ಒಂದನ್ನ ಮೇಂಟೈನ್ ಮಾಡಿ. 10:30 2:55 ನೀವು ಎಲ್ಲಾ ಟ್ರೇಡ್ ಅನ್ನು ಪ್ರತಿದಿನ ಇದು ಮಾಡಿ. ಪ್ರತಿದಿನನೂ ಇದು ಮಾಡ್ತಾ ಬನ್ನಿ. ಪೇಪರ್ ಟ್ರೇಡ್ ಮಾಡಬೇಕಾದ್ರೆ ನನಗೆ ಆ ರಿಸಲ್ಟ್ ಅನ್ನ ಹೇಳಿ ಫ್ರೆಂಡ್ಸ್. ಸೊ ಇಷ್ಟು ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ. ಸೊ ಮತ್ತೆ 1 ನಿಮಿಷ ಫ್ರೆಂಡ್ಸ್, ಒಂದು ಫೋನ್ ರಿಸೀವ್ ಮಾಡಿ. ಓಕೆ ಫ್ರೆಂಡ್ಸ್ ನಾನು ಅಲ್ಲೇ ಬಿಟ್ಟೆ. ಸೊ ಆ ಸ್ಟ್ರಾಟಜಿ ಹೇಳಿದ್ನಲ್ವಾ, 10:30 ನೀವು ಎಂಟ್ರಿ ಆಗ್ತೀರಾ, 3 ಗಂಟೆ ಎಕ್ಸಿಟ್ ಆಗ್ತಾನೆ. ಪ್ರತಿದಿನ ಅದನ್ನೇ ಫಾಲೋ ಮಾಡಿ. ಒಂದು ತಿಂಗಳು, ಒಂದು ದಿನ ಮಾಡಿ ಹೇಳ್ಬೇಡಿ, 2 ದಿನ ಮಾಡಿ ಹೇಳ್ಬೇಡಿ, 3 ದಿನ ಮಾಡಿ ಹೇಳ್ಬೇಡಿ. ಒಂದೇ ದಿನದಲ್ಲಿ 10% ಪ್ರಾಫಿಟ್ ಸಿಗುತ್ತೆ ಸರ್. ಹೌದು ಸರ್, ಸೂಪರ್ ಆಗಿದೆ ನಿಮ್ಮ ಸ್ಟ್ರಾಟಜಿ, 10% ಪ್ರಾಫಿಟ್ ಮಾಡ್ಬಿಟ್ಟೆ ಅನ್ಬೇಡಿ. ನೆಕ್ಸ್ಟ್ ದಿನ 10% ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಒಂದು ತಿಂಗಳು ಬ್ಯಾಕ್ ಟೆಸ್ಟ್ ಮಾಡಿ ನನಗೆ ರಿಸಲ್ಟ್ ಅನ್ನ ಹೇಳಿ. ಫೈನಲಿ ನೀವು ನಿಮ್ಮ ಕ್ಯಾಪಿಟಲ್ಗೆ 10 ರಿಂದ 15%, 100ಕ್ಕೆ 100%, 100ಕ್ಕೆ 100 ಹೇಳ್ತೀನಿ, 10 ರಿಂದ 15% ನೀವು ಅರ್ನ್ ಮಾಡೇ ಮಾಡ್ತೀರಾ ಒಂದು ಮಂತ್ಗೆ. ಇದು ನಿಜ. ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್. ಪದೇ ಹೇಳ್ತಾ ಇದ್ದೀನಿ, 10:30 ಎಕ್ಸಿಟ್ ಆಗ್ತೀರಾ, 11 ಗಂಟೆಗೆ ತುಂಬಾ ಲಾಸ್ ತೋರಿಸ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾ ಅಲ್ಲ, ನಿಮ್ ರಿಸ್ಕ್ ಏನಿದೆ ಅದನ್ನ ತೋರಿಸಿರುತ್ತೆ. ಅವಾಗ ಎಕ್ಸಿಟ್ ಆಗಿಬಿಟ್ರೆ ವೇಸ್ಟ್. ಲಾಸ್ ಆಗಿದೆ ಅಂತ ಎಕ್ಸಿಟ್ ಆಗಬೇಡಿ, ಪ್ರಾಫಿಟ್ ಬಂದಿದೆ ಅಂತಲೂ ಎಕ್ಸಿಟ್ ಆಗಬೇಡಿ. ಒಂದನ್ನ ನೆನ್ಪಿಟ್ಕೊಳ್ಳಿ, ಟೈಮಿಂಗ್ಸ್ 10:30 ಎಂಟ್ರಿ ಆಗಿ 2 ಗಂಟೆಗೆ ಎಕ್ಸಿಟ್ ಆಗಿ, 10:30 ಎಂಟ್ರಿ ಆಗಿ 3 ಗಂಟೆಗೆ ಎಕ್ಸಿಟ್, ಯಾವುದೇ ಅಡ್ಜಸ್ಟ್ಮೆಂಟ್ ಬೇಕಿಲ್ಲ. ಸೊ ಇನ್ನೂ ಒಂದ್ ತರ ಇದೆ. ಇನ್ನೂ ಒಂದು ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಆಯ್ತಲ್ವಾ, ಇನ್ನೊಂದು ರಿಸ್ಕ್ ರಿವಾರ್ಡ್. ನಿಮ್ಮ ರಿಸ್ಕ್ ರಿವಾರ್ಡ್ ಅನ್ನ ಇಟ್ಕೊಳ್ಳಿ. ಒಂದು ಸ್ಟ್ರಾಟಜಿನ ನೀವು ಮಾಡಿರ್ತೀರಾ, ಐರನ್ ಫ್ಲೈನ ಬೆಳಿಗ್ಗೆ 10:30 ಆದ್ರೂ ಕ್ರಿಯೇಟ್ ಮಾಡಿ, 9:30 ಆದ್ರೂ ಕ್ರಿಯೇಟ್ ಮಾಡಿ, ಯಾವಾಗಾದ್ರೂ ಕ್ರಿಯೇಟ್ ಮಾಡಿ. ನಮ್ಮ ರಿಸ್ಕ್ ರಿವಾರ್ಡ್, ನಿಮ್ಮದು 1 ಲಕ್ಷ ಕ್ಯಾಪಿಟಲ್ ಇದೆ ಅಂದ್ರೆ 1,500 ಇಂದ 2,000 ರೂಪಾಯಿ ಪ್ರಾಫಿಟ್. ನೀವು ಎಷ್ಟಾದ್ರೂ ಇಟ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು. ಸೊ ನಾನು ಎಷ್ಟು ಇಟ್ಕೊಳ್ತೀನಿ, ನಾನು ಕೂಡ 2 ರಿಂದ 3% ಒಂದಿನಕ್ಕೆ ನನ್ನ ಟಾರ್ಗೆಟ್ ಅನ್ನ ಇಟ್ಕೊಳ್ತೀನಿ ಫ್ರೆಂಡ್ಸ್. ಸೊ ಅದೇ ತರ ನೀವು ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಬಟ್ ನಿಮ್ಮ ಒಂದು ರಿಸ್ಕ್ ಅನುಸಾರ ಮಾಡಿ. ನನ್ನ ರಿಸ್ಕ್ ಅವತ್ತು 500 ರೂಪಾಯಿ ನೀವು ಕಳ್ಕೊಳಕ್ ರೆಡಿ ಇದೀರ ಅಂದ್ರೆ 1,000 ರೂಪಾಯಿ ನಿಮ್ಮ ಟಾರ್ಗೆಟ್ ಅನ್ನ ಇಟ್ಕೊಳ್ಳಿ. ಅಂದ್ರೆ ರಿಸ್ಕ್ ರಿವಾರ್ಡ್ 1:2 ಇಟ್ಕೋಬೇಕು. ಪ್ರತಿದಿನನೂ ಕೂಡ ಪ್ರತಿದಿನ ನನಗೆ 2,000 ರೂಪಾಯಿ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ, 1,000 ರೂಪಾಯಿ ಲಾಸ್ ಆದ್ರೆ ಎಕ್ಸಿಟ್ ಆಗ್ತೀನಿ. ಎರಡೇ ಸ್ಟ್ರಾಟಜಿ. 1,000 ರೂಪಾಯಿ ಲಾಸ್ ಕಾಣಿಸ್ತಾ ಎಕ್ಸಿಟ್ ಆಗ್ಬೇಕು, 2,000 ಪ್ರಾಫಿಟ್ ಬಂತ ಎಕ್ಸಿಟ್ ಆಗ್ಬೇಕು. ಪ್ರತಿದಿನ ಇದನ್ನು ಫಾಲೋ ಮಾಡಿ, ಇದು ಕೂಡ ಸಕ್ಸಸ್ ಆಗುತ್ತೆ. ಅದನ್ನು ಆಗುತ್ತೆ, ಇದನ್ನು ಆಗುತ್ತೆ. ಬಟ್ ಡಿಪೆಂಡ್ ಆನ್ ನಿಮ್ಮ ಒಂದು ಕ್ರಿಯೇಟ್ ಮಾಡುತ್ತಾ ಅಂತ ಒಂದು ಮೆಥಡ್ ಮೇಲೆ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ಯಾವ ತರ ಕ್ರಿಯೇಟ್ ಮಾಡಬೇಕು ಫ್ರೆಂಡ್ಸ್ ಅಂತಂದ್ರೆ, ಒಂದು ಡೈಲಿ ಟೈಮ್ ಫ್ರೇಮ್ ಅನ್ನ ಪ್ರತಿ ಸರಿ ನಿಮ್ಗೆ ಹೇಳಿದ್ದೆ. ಒಂದು ಏನ್ ಹೇಳ್ತಾರಲ್ವಾ, ಪ್ರೈಸ್ ಆಕ್ಷನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಪ್ರೈಸ್ ಆಕ್ಷನ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ವಿಡಿಯೋ ಇದೆ ಫ್ರೆಂಡ್ಸ್. ಸೊ ಆ ವಿಡಿಯೋನ ನೀವು ನೋಡಬಹುದು. ವಿಡಿಯೋ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಇರುತ್ತೆ, ವಿಡಿಯೋ ನೋಡಿ. ಸೊ ಈ ತರ ಒಂದು ರೆಸಿಸ್ಟೆನ್ಸ್ ಇದೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋ ಲೆಂತಿ ಮಾಡೋದು ಬೇಡ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಸಾಕು ಇಷ್ಟೇ ಅನ್ಕೊಳ್ಳಿ. ಇವೆರಡಲ್ಲೇ ಇದೆ. 10,875 ರೆಸಿಸ್ಟೆನ್ಸ್ ಇದೆ, 10,750 ಸಪೋರ್ಟ್ ಇದೆ. ಅಂದ್ರೆ ಇಲ್ಲಿ ಇವೆರಡಕ್ಕೂ ಇರತಕ್ಕಂತ ಗ್ಯಾಪ್ ಏನಿದೆ ಅಲ್ವಾ, 750, 850 ಅನ್ಕೊಳ್ಳಿ. 125 ಪಾಯಿಂಟ್ಸ್ಗೆ 125ರಲ್ಲಿ ಅರ್ಧ ಎಷ್ಟು, 50. ಮೇಲಿಂದ 50 ಪಾಯಿಂಟ್ಸ್ ಅನ್ನ ಬಿಟ್ಬಿಡಿ. 825 ಬರುತ್ತಲ್ವಾ ಸೆಂಟರ್ ಪಾಯಿಂಟ್, 825 ನೀವು ಕ್ರಿಯೇಟ್ ಮಾಡೋದು ಹೇಗೆ? ಮತ್ತೆ ಇಲ್ಲಿ ಬರೋಣ, ಮತ್ತೆ ಸೆನ್ಸಿಬಲ್ಗೆ ಬರೋಣ. 10,825 ಅಲ್ವಾ, 10,825 ಎಲ್ಲಿದೆ? 10,825 ಇದೆ. ಎರಡು ಕೂಡ CEP ಅನ್ನ ಎರಡು ಕೂಡ ಸೆಲ್ ಮಾಡಿ. CEP ಅನ್ನ ಎರಡು ಕೂಡ ಸೆಲ್ ಮಾಡಿದ್ರಿ. ಮತ್ತೆ ಒಂದು 100 ಪಾಯಿಂಟ್ ಕೆಳಗಡೆ, P ಅನ್ನ ಕೆಳಗಡೆ ಅಲ್ವಾ, ಒಂದು 100 ಪಾಯಿಂಟ್ ಕೆಳಗಡೆ 820, 725 ಇದನ್ನ ಒಂದು ಬೈ ಮಾಡ್ಕೊಳ್ಳಿ. ಮತ್ತೆ ಸಿನು ಕೂಡ 100 ಪಾಯಿಂಟ್ ಮೇಲ್ಗಡೆ ಬೈ ಮಾಡ್ಕೊಳ್ಬೇಕಲ್ವಾ, 825 ಮಾಡಿರ 925 ಇದನ್ನು ಒಂದು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ಈಗ ನೀವು ರಿಯಲ್ ಮ್ಯಾಟ್ರಿ ಬರ್ತಾ ಇದ್ದೀರಾ. ಈ ತರ ಸ್ಟ್ರಾಟಜಿ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಮಾರ್ಕೆಟ್ ನಿಮ್ಮ ಬ್ರೇಕ್ ಇವನ್ ಒಳಗಡೆ ಇದೆ, ಬಟ್ ತಲೆ ಕೆಡಿಸ್ಕೋಬೇಡಿ. ಏನ್ ಸರ್ ಆಲ್ರೆಡಿ ಬ್ರೇಕ್ ಇವನ್ ದಾಟಿದ್ ಬಿಟ್ಟಿದೆಯಲ್ಲ, ಬಟ್ ನೀವೇನ್ ಹೇಳಿದಿರಾ, ಮಾರ್ಕೆಟ್ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಬಿದ್ದೇ ಬೀಳುತ್ತೆ ಅಂತ ಗೊತ್ತು, ನಮಗೆ ಬಿದ್ದೇ ಬೀಳುತ್ತೆ ಅಂತ ಗೊತ್ತು. ಬಟ್ ಮೇಲೆ ಹೋಗುತ್ತಾ, ಅವಾಗ ನಾವು ಲಾಸ್ ತಗೋಬೇಕು, ಅದು ಶೋರ್ ಲಾಸ್ ತಗೋಬೇಕು. ಅಂತ ದೊಡ್ಡ ಲಾಸ್ ಆಗಲ್ಲ ಅವತ್ತು ನಿಮಗೆ. ನಮ್ಮ ಲಾಸ್ ಎಷ್ಟಿದೆ ನೋಡಿ, 1,129 ರೂಪಾಯಿ ಇದೆ. ಬಟ್ ಪ್ರಾಫಿಟ್ ಎಷ್ಟಿದೆ, 6,000 ರೂಪಾಯಿ ಇದೆ. ಇಲ್ಲಿ ಕಾಣಿಸುತ್ತೆ ನೋಡಿ, 6,000 ಪ್ರಾಫಿಟ್ ಇದೆ, 1,129 ರೂಪಾಯಿ ಲಾಸ್ ಇದೆ. ಅಷ್ಟು ಲಾಸ್ ಆಗಲ್ಲ ಆ ಟೈಮಲ್ಲಿ. ಮತ್ತೆ ನೀವು ನಾನು ಹೇಳಿದ್ನಲ್ಲ, ಲೈವ್ ಮಾರ್ಕೆಟ್ ಅಲ್ಲಿ ಪ್ರತಿದಿನ ಬರ್ತೀನಿ, ಆಗ ನಿಮಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಶನ್ ಮುಖಾಂತರ ಲೈವ್ ಬಂದಾಗ ನನಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್.
ಸೊ ಇದು ಇಷ್ಟು ಇದೆ ಫ್ರೆಂಡ್ಸ್. ಈ ತರ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಬ್ರೇಕ್ ಇವನ್ ಒಳಗಡೆ ಇದೆ ಅಂತ ಚಿಂತೆ ಮಾಡಬೇಡಿ. ಇನ್ನೂ ಒಂದು 5 ದಿನ ಟೈಮ್ ಇದೆ ಅಲ್ವಾ, ಮಾರ್ಕೆಟ್ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಇದು ನಾನು ಮಾಡ್ತಾ ಇರ್ತಕ್ಕಂಥ ಇವತ್ತು 13 ಡೇಟು 12 18ನೇ ತಾರೀಕು ಎಕ್ಸ್ಪೈರ್ ಇದೆ, 7 ದಿನ ಇದೆ. ಮಾರ್ಕೆಟ್ ನಮ್ ಲಾಸ್ ಆಗೋ ಮೂಮೆಂಟ್ ಅಲ್ಲಿ ನೀವು ಇದನ್ನ ಬೇಕಾದ್ರೆ ವೀಕ್ಲಿ ಮಾಡ್ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು, ಅದು ಸಾಧ್ಯ ಇದೆ. ವಾರದಲ್ಲಿ ವೀಕ್ಲಿ ನೀವು ಮಾಡಿದಾಗ, ಐರನ್ ಫ್ಲೈ ಮಾಡಿದಾಗ ಸಾಧ್ಯ ಇದೆ. ಸೊ ನಿನ್ನೆ ನೋಡಿ 10:30ಕ್ಕೆ ಒಂದು ಸ್ಟಾಕ್ ಮುಖಾಲ್ ತೋರಿಸಿ ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಸ್ಪಾಟ್ ಏನಿದೆ 875 ಇದೆ, 873 ಇದೆ, 875 ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ 10,875 CEP ನ ಸೆಲ್ ಮಾಡಿದೆ, ಮತ್ತೆ 10,775 PE ನ ಬೈ ಮಾಡ್ಕೊಂಡಿದೆ, 10,975 CE ಕೂಡ ಬೈ ಮಾಡ್ಕೊಂಡಿದೆ ಎಡ್ಜಿಂಗ್ ಪರ್ಪಸ್ ಆಗಿ. ಇದು ನಿನ್ನೆದು ನಾನು ತೋರಿಸ್ತಾ ಇರೋದು. ನಿನ್ನೆ ಆಲ್ರೆಡಿ ಮುಗಿದೋಗಿದೆ ಅಲ್ವಾ, ಇದನ್ನ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ ನಾವು. ಬಟ್ ಇಲ್ಲಿ ನೋಡಿ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಏನಿದೆ ಅಂತ ಫಸ್ಟ್ ನಾವು ನೋಡಿನೇ ಟ್ರೇಡ್ ಮಾಡಬೇಕು. ಸೊ ಅದನ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬಾರದು. ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ಏನಿದೆ ನೋಡಿ ಫ್ರೆಂಡ್ಸ್, ಲಾಸ್ ಆದ್ರೆ 5,000 ಇದೆ, ಪ್ರಾಫಿಟ್ ಬಂದ್ರೆ 2,000 ಇದೆ. ಸೊ ನಾನು ಅಷ್ಟೊಂದು ತಗೊಳಕ್ ರೆಡಿ ಇಲ್ಲ, ನಾನು ಆ ತರ ಟ್ರೇಡ್ ಇವತ್ತಿಗೂ ಕೂಡ ಮಾಡಲ್ಲ. ಸೊ ಅದನ್ನ ನೀವೇನ್ ಮಾಡ್ತೀರಾ ಫ್ರೆಂಡ್ಸ್ ಅಂದ್ರೆ, ಪ್ರತಿ ಒಂದನ್ನು ಕೂಡ ನೀವು ಹತ್ರ ತಗೊಂಬನ್ನಿ, ಮಾರ್ಕೆಟ್ ಅನ್ನ ಹತ್ರ ತಗೊಂಬನ್ನಿ. 10,775 ಇದೆಯಲ್ವಾ PE, ಅದನ್ನ 10,850ಕ್ಕೆ ತಗೊಂಡೋಗಿ 25 ಪಾಯಿಂಟ್ಸ್ ಅಷ್ಟೇ ತಗೊಂಡೋಗಿ, 825 50 ಪಾಯಿಂಟ್ಸಿಗೆ ಆಯ್ತು. ಇದು CEನೂ ಕೂಡ ಒಂದು 25 ಪಾಯಿಂಟ್ಸ್ ಮತ್ತೆ ಕೆಳಗಡೆ ತಗೊಂಬರ್ರಿ, 50 ಆಯ್ತಲ್ವಾ, 925 ಈಗ ಎಕ್ಸಾಕ್ಟ್ ಆಯ್ತು. ಈಗ ನೋಡಿ ಇದು ಓಕೆ, ಲಾಸ್ ಆದ್ರೆ 1,875, ಪ್ರಾಫಿಟ್ ಬಂದ್ರು 1,875. ಫ್ರೆಂಡ್ಸ್ ಇದು ಈಕ್ವಲ್ ಟು ಈಕ್ವಲ್, 1:1 ಈಕ್ವಲ್ ಸ್ಟ್ರಾಟಜಿ ಇದು. ಸೊ ಈ ಸ್ಟ್ರಾಟಜಿ ಓಕೆ, 1:1 ರಿಸ್ಕ್ ರಿವಾರ್ಡಲ್ಲಿ ನೀವು ಸೆಲ್ಲಿಂಗ್ ಅಲ್ಲಿ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಲಾಸ್ ಕಮ್ಮಿ ಇರುತ್ತೆ. ಸೊ ಈ ಸ್ಟ್ರಾಟಜಿ ಓಕೆ. ಸೊ ಇದು ಈ ಟೆಸ್ಟ್ ಅನ್ನ ಬ್ಯಾಕ್ ಟೆಸ್ಟ್ ಅಲ್ಲಿ ನೋಡೋಣ. ಒಂದು 15 ಮಿನಿಟ್ಸ್ ಮುಂದೆ ಹೋಗ್ತಾ ಇದ್ದೀನಿ ನಾನು ಫ್ರೆಂಡ್ಸ್, 15 ಮಿನಿಟ್ಸ್ ಮುಂದೆ ಹೋಗ್ತಾ ಇದ್ದೀನಿ, ಮತ್ತೆ 15 ಮಿನಿಟ್ಸ್ ಮುಂದೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ 135 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಮಾರ್ಕೆಟ್ ಆಲ್ರೆಡಿ 11 ಗಂಟೆಗೆ ಹೋಗಿದೆ. ಮತ್ತೆ ಒಂದು 15 ನಿಮಿಷ ಮುಂದೆ ಹೋಗೋಣ, ನಿಮಗೆ 232 ರೂಪಾಯಿ ಪ್ರಾಫಿಟ್ ಆಗ್ತದೆ. ಒಂದು ಅರ್ಧ ಗಂಟೆ ಮುಂದೆ ಹೋಗೋಣ, 368 ರೂಪಾಯಿ ಪ್ರಾಫಿಟ್ ಆಗ್ತದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನಿಮ್ಮ ಪ್ರಾಫಿಟ್. ನೋಡೋಣ ಬ್ರೇಕ್ ಇವನ್ ದಾಟುತ್ತಾ ನಿನ್ನೆ ಮಾರ್ಕೆಟ್ ಅಲ್ಲಿ ಅಂತೇಳಿ. ಮತ್ತೆ ಅರ್ಧ ಗಂಟೆ ಮುಂದೆ ಹೋಗ್ತಿದ್ದೀನಿ, 277 ಪ್ರಾಫಿಟ್ ಅಲ್ಲೇ ಇದ್ದೀರಾ. ಮತ್ತೆ ಅರ್ಧ ಗಂಟೆ ಮುಂದೆ ಹೋಗ್ತಾ ಇದೀನಿ ಫ್ರೆಂಡ್ಸ್, 524 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ. ಆಲ್ರೆಡಿ ನಿಮ್ಮ ಕ್ಯಾಪಿಟಲ್ಗೆ 1.5% ಪ್ರಾಫಿಟ್ ಆಗಿದೆ. ನೋಡಿ ಇವಾಗ ನೀವು ಎಕ್ಸಿಟ್ ಆಗ್ತೀರಾ. ನಾನು ಮೊದಲೇ ಹೇಳ್ತಿರತಕ್ಕಂಥ ಸ್ಟ್ರಾಟಜಿ ಏನು, 1.5% ನಮ್ಮ ಪ್ರಾಫಿಟ್ ಬಂದ್ರೆ ಎಕ್ಸಿಟ್ ಆಗ್ತೀನಿ ಅಂದ್ರೆ ಆಗ್ಬೋದು ಕೆಲವರು. ಮತ್ತೆ ಒಂದು ಅರ್ಧ ಗಂಟೆ ಮುಂದೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಮತ್ತೆ 585 ಪ್ರಾಫಿಟ್ ಇದೆ. ಮತ್ತೆ ಅರ್ಧ ಗಂಟೆ ಮುಂದೆ ಹೋಗ್ತಾ ಇದೀನಿ, 675 ರೂಪಾಯಿ ಪ್ರಾಫಿಟ್ ಇದೆ. ಮತ್ತೆ ಒಂದು ಅರ್ಧ ಗಂಟೆ ಮುಂದೆ ಹೋಗೋಣ, ಏನಾದ್ರು ವೇರಿಯೇಷನ್ಸ್ ಆಗುತ್ತಾ ಅಂತ. ಏನಿಲ್ಲ ಫ್ರೆಂಡ್ಸ್, ಮತ್ತೆ 517 ರೂಪಾಯಿ ಪ್ರಾಫಿಟ್ ಅಲ್ಲಿದೆ. ಮತ್ತೆ ಒಂದು ಅರ್ಧ ಗಂಟೆ ಮುಂದೆ ಹೋಗ್ತಾ ಇದೀನಿ, 578 ರೂಪಾಯಿ ಪ್ರಾಫಿಟ್ ಇದೆ. ಮತ್ತೆ ಒಂದು ಅರ್ಧ ಗಂಟೆ ಮುಂದೆ ಹೋಗೋಣ ಅಲ್ವಾ. ನೋಡಿ ಫ್ರೆಂಡ್ಸ್, ಕೊನೆಗೆ ನಿನ್ನೆ ಮಾರ್ಕೆಟ್ 3 ಗಂಟೆ ಮೇಲ್ಪಟ್ಟು ಮಾರ್ಕೆಟ್ ಬಿತ್ತು. ಆ ಕಾರಣಕ್ಕೆ ನನಗೆ ಕೇವಲ 83 ರೂಪಾಯಿ ಪ್ರಾಫಿಟ್ ಅಲ್ಲಿದೆ. ಮತ್ತೆ ಒಂದು 5 ನಿಮಿಷ ಮುಂದೆ ಹೋಗೋಣ, ಏನಾಗುತ್ತೆ ನೋಡೋಣ. ಮತ್ತೆ ಒಂದು 5 ನಿಮಿಷ ಮುಂಚೆ ಹೋಗೋಣ, ಆಲ್ರೆಡಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಬಂತಲ್ವಾ, 188 ರೂಪಾಯಿ ಪ್ರಾಫಿಟ್ ಅಲ್ಲಿದೆ. ನೋಡಿ ಫ್ರೆಂಡ್ಸ್, ಮಾರ್ಕೆಟ್ ನಿನ್ನೆ ಡೇಟ್ ಇಂದ ನೋಡೋಣಲ್ಲ, 11ನೇ ತಾರೀಕು, ನಿನ್ನೆ ಇದು 12 ಬಿಡಿ. ನೋಡಿ ಮಾರ್ಕೆಟ್ 11 ಗಂಟೆ 3 ಗಂಟೆ ಆದ್ಮೇಲೆ ಇಲ್ಲಿಂದ 875ರಿಂದ 800 100 ಪಾಯಿಂಟ್ ಬಿದ್ದಿದೆ ಫ್ರೆಂಡ್ಸ್. ಹೆಚ್ಚು ಕಡಿಮೆ 75 ಪಾಯಿಂಟ್ಸ್ ಮಾರ್ಕೆಟ್ ಬಿದ್ದಿರೋದು ನಿನ್ನೆ. ಈ ಕ್ಯಾಂಡಲ್ ನೋಡಿ, ಸಾರಿ ಈ ಕ್ಯಾಂಡಲ್ ಅಲ್ಲ, ಇದು 11ನೇ ತಾರೀಕು. ಇಲ್ಲಿಂದ 875ರಿಂದ 800 ಇಲ್ಲಿ 830 ಅಂದ್ರೆ ನಿಯರ್ ಬೈ 50 ಪಾಯಿಂಟ್ಸ್ ಬಿದ್ದಿದೆ. 50 ಪಾಯಿಂಟ್ಸ್ ಬಿದ್ದರೂ ಕೂಡ ನಾವು ಪ್ರಾಫಿಟ್ ಅಲ್ಲೇ ಕ್ಲೋಸ್ ಆಗಿದೀವಿ. ನಿನ್ನೆ ಮಾರ್ಕೆಟ್ ಇದು ಅನಾಲಿಸಿಸ್ ತೋರಿಸಿರೋದು 188 ರೂಪಾಯಿ ಪ್ರಾಫಿಟ್ ಇದೆ. ಸೊ ಫ್ರೆಂಡ್ಸ್, ಈ ಸ್ಟ್ರಾಟಜಿ ಐರನ್ ಫ್ಲೈ ಸ್ಟ್ರಾಟಜಿನ ಮಾಡೋದು ಇದೇ ಕಾರಣಕ್ಕೋಸ್ಕರನೇ. ಸೊ ಇನ್ನೂ ಒಂದೇನು ಅಂದ್ರೆ, ನಮ್ಮ ಮಾರ್ಕೆಟ್ ಅನ್ನ ಗೆಸ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ, ಮೇಲೆ ಹೋಗುತ್ತೋ ಗೊತ್ತಿಲ್ಲ, ಕೆಳಗ್ ಬೀಳುತ್ತೋ ಗೊತ್ತಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ನ್ಯೂಟ್ರಲ್ ಸ್ಟ್ರಾಟಜಿ ಅಂತ ಕರಿತೀವಿ ಇದನ್ನ ನಾವು. ಸೊ ನ್ಯೂಟ್ರಲ್ ಆಗಿ ಮೇಲೆ ಕೆಳಗು ಎರಡೂ ಆಟ ಆಡ್ಲಿ, ಸೆಂಟ್ರಲ್ ಅಲ್ಲೇ ಇರುತ್ತೆ ಅಂತ ನಾವು ತಗೊಂಡಾಗ 100ಕ್ಕೆ 70% ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ. ನೋಡಿ ಇಲ್ಲಿ POP ಎಷ್ಟಿದೆ, 89% ಇದೆ. ಅಂದ್ರೆ 100 ಟ್ರೇಡ್ ಮಾಡಿದ್ರೆ 89 ಸರಿ ನಾನು ಗೆಲ್ತೀನಿ, ಇನ್ನು 10% ಆಫ್ ದ ಟೈಮ್ ಮಾರ್ಕೆಟ್ ವಿನ್ ಆಗುತ್ತೆ ಅಂತ ಹೇಳುತ್ತೆ ಫ್ರೆಂಡ್ಸ್ ಈ ಸ್ಟ್ರಾಟಜಿ. ಫ್ರೆಂಡ್ಸ್, ಅರ್ಥ ಆಯ್ತು ಅನ್ಸುತ್ತೆ. ಸೊ ಏನಾದ್ರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದು ಹೇಳಿದ್ರೆ ನೀವು ನನಗೆ ಈ ವಿಡಿಯೋಗೆ ಕಾಮೆಂಟ್ ಅನ್ನ ಮಾಡಿ, ಇಲ್ಲ ನನ್ನ ಪರ್ಸನಲ್ ನಂಬರ್ ಕೂಡ ಇದೆ, ಪರ್ಸನಲ್ ನಂಬರ್ ಕೂಡ ಹಾಕಿದ್ದೀನಿ, ಅದಕ್ಕೆ ನೀವು ಚಾಟ್ ಮಾಡೋ ಮುಖಾಂತರ ಸೊ ನಿಮ್ಮ ಡೌಟ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಐರನ್ ಫ್ಲೈ ಸ್ಟ್ರಾಟಜಿನ ಏನಕ್ಕೆ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ,
ನಮಗೆ ಮಾರ್ಕೆಟ್ ಎಲ್ಲೋಗುತ್ತೋ ಗೊತ್ತಿಲ್ಲ ಅಂದರೆ ಕ್ರಿಯೇಟ್ ಮಾಡಿ. ಸೊ ಸೆಲ್ಲಿಂಗ್ ಯಾವ ಥರ ಮಾಡೋದು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಲೈವ್ ಮಾರ್ಕೆಟಲ್ಲಿ ನಿಮಗೆ ಈ ವಿಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾಳೆ ಅಥವಾ ನೀವು ಈ ವೀಕಲ್ಲಿ ಸ್ವಲ್ಪ ನಾನು ಲೈವ್ ಬರೋದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅಂದರೆ ಒಂದು ಬೇರೆ ವರ್ಕ್ ಇರೋದ್ರಿಂದ ಸೋಮವಾರ ಅಥವಾ ಶನಿವಾರ ಆ ಥರ ಸೋಮವಾರ ದಿನ ನನಗೆ ಲೈವ್ ಬಂದಾಗ ನೀವು ಅಟೆಂಡ್ ಆಗಿ ಲೈವಲ್ಲೇ ನನಗೆ ಕ್ವಶನ್ ಕೇಳ್ತಾ ಬನ್ನಿ, ನಾನು ಲೈವಲ್ಲೇ ನಿಮಗೆ ಕ್ಲಿಯರ್ ಅನ್ನ ಮಾಡ್ತಾ ಬರ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಏನೇ ಬೇಕಾದರೂ ಕೂಡ ಈ ಕಾಮೆಂಟ್ ಅನ್ನ ಮಾಡಿ, ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್, ಪದೇ ಹೇಳ್ತಾ ಇದ್ದೀನಿ. ಸೊ ಅಷ್ಟು ಮಾಡಿ, ನಿಮಗೆ ಡೌಟ್ಸ್ ಇತ್ತಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಅನ್ನ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.